ಜೈ ಹಿಂದ್. ನೋಡ್ರಿ, ನಾವು RRB ಡಿ ಗ್ರೂಪ್ ಮ್ಯಾಥಮೆಟಿಕ್ಸ್ ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಇದ್ರೊಳಗೆ ಏನಂತಂದ್ ಹೇಳಿದ್ರೆ, ಇದು ನಾನು ಕಂಪ್ಲೀಟ್ ಆಗಿ ಮ್ಯಾರಥಾನ್ ವಿಡಿಯೋ ಮಾಡ್ತೀನಿ, ಯಾವ ಇಂಪಾರ್ಟೆಂಟ್ ಏನ್ ಕಾನ್ಸೆಪ್ಟ್ಸ್ ಗಳಂತಂದ್ ಹೇಳಿ. ಸೊ ನಾನು ಯಾವ ರೀತಿಯಾಗಿ ಶಾರ್ಟ್ ಕಟ್ ಹೇಳ್ಬೇಕಾ, ಫುಲ್ ಡೀಟೇಲ್ ಆಗಿ ಹೇಳ್ಬೇಕಾ ಅನ್ನೋದನ್ನ ಕಮೆಂಟ್ ಅನ್ನ ಹಾಕ್ರಿ. ಇಲ್ಲಿ ನೋಡ್ರಿ, ಈ ತರ ಕ್ವಶನ್ಸ್ ಗಳು ಬಂದಾಗ ನಮ್ಗ ಸ್ಕ್ವೇರ್ ಗಳು ಗೊತ್ತಿರ್ಬೇಕು, ಸ್ಕ್ವೇರ್ ರೂಟ್ ಗಳು ಗೊತ್ತಿರ್ಬೇಕು. 1 to 20 ವರೆಗೂ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಗಳನ್ನ ನೀವು ಬರೆದಿಟ್ಕೊಡ್ರಿ ಸೈಡ್ ಗೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಇಲ್ಲಿ ನೋಡ್ರಿ, ನಾನು ಮೊದಲು ಈ ಪಾರ್ಟ್ ನ ಮಾತ್ರ ತಗೊಂತೀನಿ. ಇದನ್ನ ಸೈಡ್ ಗೆ ಬರ್ಕೊಂಡ್ ಅಂತಂದ್ ಹೇಳಿದ್ರೆ, ಇಲ್ಲಿ ರೂಟ್ 169 ಐತಲ್ಲ, ನಾನು ಇದನ್ನ ಏನಂತ ಬರ್ಕೋತೀನಿ ಅಂದ್ರೆ 13 ಸ್ಕ್ವೇರ್. ಇದು 13 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 169 ರೂಟ್ 169 ಅಂತಂದ್ ಹೇಳಿದ್ರೆ 13 ಆಗತ್ತೆ. ಇದೆಲ್ಲರಿಗೂ ಗೊತ್ತೈತೆ. ಈಗ ನಾನು ಇನ್ನು ಉಳಿದದ್ದು ಏನೈತಿ ಅದನ್ನ ಸೈಡ್ ಗೆ ಬರ್ಕೋತೀನಿ ನೋಡ್ರಿ. 2 ಸ್ಕ್ವೇರ್, ಅದಾದ ನಂತರ 3 ಸ್ಕ್ವೇರ್ ಅಂತಂದೈತೆ, ಪ್ಲಸ್ 13 ಅಂತಂದಾಯ್ತು. ಅದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಸ್ಟೆಪ್ ಅಲ್ಲಿ, 2 ಸ್ಕ್ವೇರ್ ಅಂದ್ರೆ ಎಷ್ಟು, 4. 3 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 9. ಆಮೇಲೆ ನೆಕ್ಸ್ಟ್ 13. ಅದಾದ ನಂತರ ನೆಕ್ಸ್ಟ್ ಇದನ್ನೆಲ್ಲ ಕೂಡಿಸ್ರಿ. ಇಲ್ಲಿ ನೋಡ್ರಿ, ಇದು ಕೂಡ್ಸೋದಿಲ್ಲ, ಇಲ್ಲಿ ಇಂಟು ಮಾಡೋದೈತೆ. ಮೊದ್ಲು ಇನ್ನು ಇಂಟು ಮಾಡ್ಕೋಬೇಕು. 4 9 36 ಪ್ಲಸ್ 13 ಅಂತಂದ ಹೇಳಿದ್ರೆ 49 ಆಗತ್ತೆ. ರೂಟ್ 49 ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ 7 ಬರುತ್ತೆ. ಅಲ್ಲಿ ಈ ಪಾರ್ಟ್ ನ ನೋಡ್ರಿ, ಈ ಪಾರ್ಟ್ ನೋಡಿದ್ರಿ ಅಂತಂದ ಹೇಳಿದ್ರೆ ನಿಮ್ಗಲ್ಲಿ ಯಾವುದೇ ರೀತಿ ಥಿಂಗ್ಸ್ ಗಳಿಲ್ಲ, ಡೈರೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತ. ನೀವೊಂದು 24 ಸ್ಕ್ವೇರ್ ಮಾಡ್ಕೋಬೇಕು, ಇಲ್ಲ 16 ಸ್ಕ್ವೇರ್ ಮಾಡ್ಕೋಬೇಕು, ಆಮೇಲೆ ಪ್ಲಸ್ 2 ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲ ಅಂತಂದ ಹೇಳಿದ್ರೆ ಒಂದು ಫಾರ್ಮುಲಾವನ್ನ ನೆನ್ಪಿಟ್ಕೊಡ್ರಿ. ಇಲ್ಲಿ ಏನಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಕ್ವಲ್ ಟು, ನಾವ್ ಇದನ್ನ ಫಾರ್ಮುಲಾ ಏನ್ ಬರಿತೀವಿ ಅಂದ್ರೆ ಎ ಮೈನಸ್ ಬಿ, ಅದಾದ ನಂತರ ಎ ಪ್ಲಸ್ ಬಿ ಅಂತಂದ್ ಹೇಳಿ ಬರಿತೀವಿ. ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ಇದನ್ನ ನಾವು ಎ ಸ್ಕ್ವೇರ್ ಅಂತ ತಗೊಳ್ಳೋಣ, ಇದನ್ನ ನಾವು ಬಿ ಸ್ಕ್ವೇರ್ ಅಂತ ತಗೊಳ್ಳೋಣ. ಈಗ ಸದ್ಯಕ್ಕೆ 2 ಬಿಟ್ಬಿಡೋಣ. ಈಗ ನೋಡ್ರಿ, ಅದನ್ನ ಬರ್ಕೊಂಡ್ರಿ ಎ ವ್ಯಾಲ್ಯೂ ಎಷ್ಟಾಗತ್ತ ಇಲ್ಲಿ ಇದ್ರೊಳಗೆ ನೋಡ್ರಿ, ಎ ವ್ಯಾಲ್ಯೂ ಎಷ್ಟಾಗತ್ತ ಅಂದ್ರೆ 24 ಆಗತ್ತ. ಬಿ ವ್ಯಾಲ್ಯೂ ಎಷ್ಟಾಗತ್ತ, 16 ಆಗತ್ತ. ಎ ಮೈನಸ್ ಬಿ ಅಂತಂದ್ ಹೇಳಿದ್ರೆ 24 ಮೈನಸ್ 16. ಅದಾದ ನಂತರ ಎ ಪ್ಲಸ್ ಬಿ ಅಂತಂದ್ ಹೇಳಿದ್ರೆ 24 ಪ್ಲಸ್ 16. ಕೂಡ್ಸ್ರಿ, ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. ಇದು 24 ಮೈನಸ್ 16 ಅಂತಂದ್ ಹೇಳಿದ್ರೆ 8 ಬಂತು. ಅದಾದ ನಂತರ 24 ಪ್ಲಸ್ 16 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತ, 40 ಬರುತ್ತ. ಸೊ ಟೋಟಲ್ ಆಗಿ ಎಷ್ಟಾಯ್ತು ಅಂದ್ರೆ 8 4 32, 320 ಆಯ್ತು. ಸಾಲ್ವ್ ಮಾಡಿದಾಗ ಇವ್ನ 2 ಸಾಲ್ವ್ ಮಾಡಿದಾಗ ಅದಕ್ಕೆ ನಾವೇನ್ ಮಾಡ್ಕೋಬೇಕು, ಇನ್ನು ಉಳಿದದ್ದು ಪ್ಲಸ್ 2 ಸ್ಕ್ವೇರ್ ಐತೆ. ಪ್ಲಸ್ 2 ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಎಷ್ಟು, 4 ಆಗತ್ತೆ. ಅಂದ್ರೆ ನಾವು 4 ಅನ್ನ ಕೂಡಿಸ್ಕೋಬೇಕು. ಇವಾಗ 4 ನ ಕೂಡಿಸ್ಕೊಂಡ್ರೆ ಟೋಟಲ್ ಆಗಿ ಎಷ್ಟಾಯ್ತು, 324 ಆಯ್ತು. ಟೋಟಲ್ ಆಗಿ ಇನ್ ಏನ್ ಉಳಿತು ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ ಇದನ್ನ ನೋಡ್ಕೊಂಡ್ರೆ 324 ಬಂತು. ಇದೇನಂತಂದ್ ಹೇಳಿದ್ರೆ ಒಳಗಡೆ ಒಂದಿರುತ್ತೆ. ಸೊ ಇದನ್ನ ನಾವು ಸ್ಕ್ವೇರ್ ರೂಟ್ ನ ಕಂಡುಹಿಡ್ಕೋಬೇಕಲ್ಲ. ಅದಾದ ನಂತರ ನೆಕ್ಸ್ಟ್ ಪ್ಲಸ್ ನಾವ್ ಇಲ್ಲಿ ಸಾಲ್ವ್ ಮಾಡ್ಕೊಂಡಾಗ, ಇದನ್ನ ಹೋಲ್ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬಂದೈತಿ, 7 ಅಂತಂದ್ ಬಂದೈತೆ. ಇದನ್ನ ಸ್ಕ್ವೇರ್ ರೂಟ್ ಆಫ್ 324 ಅಂತಂದ್ ಹೇಳಿದ್ರೆ ಎಷ್ಟು, ನಾನು ಇಲ್ಲಿ ಸೈಲ್ ಬರ್ಕೋತೀನಿ ನೋಡ್ರಿ, 18 ಅಂತಂದ್ ಹೇಳ್ತೀವಿ. ಸ್ಕ್ವೇರ್ ರೂಟ್ ಆಫ್ 324 ಅಂತಂದ್ ಹೇಳಿದ್ರೆ 18. ಅದಕ್ಕ ನಾವು 1 ರಿಂದ 20 ನಮ್ಗೆಲ್ಲ ಗೊತ್ತಿರ್ಬೇಕಂತಂದ್ ಹೇಳಿ. ಸೊ ನೋಡ್ರಿ ಎಷ್ಟಾಗತ್ತ, 18 ಪ್ಲಸ್ 7 ಎರಡು ಸೇರಿಸಿದ್ರೆ ಎಷ್ಟು ಬರುತ್ತಂದ್ರ ಆನ್ಸರ್ ನೋಡ್ರಿ, 18 ಪ್ಲಸ್ 7 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ, 25 ಆಗತ್ತೆ. ಸ್ಕ್ವೇರ್ ರೂಟ್ ಆಫ್ 25 ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ 5 ಬರುತ್ತೆ. ಕ್ಲಿಯರ್. ನಾವ್ ಇಲ್ಲಿ ಏನ್ ಫಾರ್ಮುಲಾ ಯೂಸ್ ಮಾಡಿದ್ವಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅನ್ನೋದನ್ನ ನಾವು ಯೂಸ್ ಮಾಡಿದ್ವಿ. ಇದನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಆಮೇಲೆ 1 ರಿಂದ 20 ವರೆಗೂ ಸ್ಕ್ವೇರ್ ಗಳನ್ನ, ಅದಾದ ನಂತರ ಇದು ಬರುತ್ತೆ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 4, ಅದಾದ ನಂತರ ಸ್ಕ್ವೇರ್ ರೂಟ್ ಆಫ್ 9, ಆಮೇಲೆ ಸ್ಕ್ವೇರ್ ರೂಟ್ ಆಫ್ ಏನಂತಂದ ಹೇಳಿದ್ರೆ 16. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ 400 ವರೆಗೂ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಈ ತರ ಕ್ವಶನ್ ಕೇಳಿದ ತಕ್ಷಣ ಏನ್ ಬಾಳ್ ಟೆನ್ಷನ್ ಆಗಂಗಿಲ್ಲ. ಇಲ್ಲಿ ಏನಂತಂದ್ ಹೇಳಿದ್ರೆ ನೋಡ್ರಿ, ಈ ವ್ಯಾಲ್ಯೂದು ಇದು ಇದು ಎಲ್ಲ ವ್ಯಾಲ್ಯೂ ಸೇಮ್ ಇದಾವ. ಅದಾದ ನಂತರ ನೋಡ್ರಿ, ಇದು ವ್ಯಾಲ್ಯೂ ಸೇಮ್ ಇದಾವ. 1 2 3 ಸರಿ ಇಂಟು ಮಾಡಿದ ಅಂತಂದ್ ಹೇಳಿದ್ರೆ ಆ ವ್ಯಾಲ್ಯೂನ ಏನಂತ ಬರ್ಕೊಂಡಿದಾನ, 9.73 ಕ್ಯೂಬ್ ಅಂತಂದ್ ಹೇಳಿ ಬರ್ಕೊಂಡಿದಾನ. ಕರೆಕ್ಟಾ ನೋಡ್ರಿ. ಆಮೇಲೆ ಪ್ಲಸ್ 1 2 3 ಇವನು 3 ಚೆಕ್ ಮಾಡಿದಾಗ ಏನ್ ಬರುತ್ತೆ, 7.27 ನ ಏನಂತಂದ್ ಹೇಳಿದ್ರೆ ಎಷ್ಟ್ ಸಾರಿ ಇಂಟು ಮಾಡ್ಕೊಂಡಿದಾನ, ಇಂಟು 3 ಸಾರಿ ಮಾಡ್ಕೊಂಡಿದಾನ. ಇದಾದ ನಂತರ ನೋಡ್ರಿ, ನೆಕ್ಸ್ಟ್ ಡಿವೈಡೆಡ್ ಬೈ ಐತೆ. ಡಿವೈಡೆಡ್ ಬೈ ನೋಡ್ರಿ, ಇಲ್ಲಿ 2 ಸಾರಿ ಐತೆ. ಅದಾದ ನಂತರ ನೆಕ್ಸ್ಟ್ ಇದು 2 ಸಾರಿ ಐತೆ. ಇದು ಡಿಫ್ರೆಂಟ್ ಆಗೈತೆ. ಕರೆಕ್ಟಾ. ಈಗ 2 ಸಾರಿ ಇದನ್ನ ಇಂಟು ಮಾಡ್ಕೊಡ್ರಿ, 9.73 ಸ್ಕ್ವೇರ್ ಮಾಡ್ಕೊಂಡಿದಾನ. ಟೋಟಲ್ ಸ್ಕ್ವೇರ್ ಮಾಡ್ಕೊಂಡಿದಾನ. ನೆಕ್ಸ್ಟ್ ಮೈನಸ್ ಐತಿ, ಇದೇನೈತಿ ಹಂಗ ಬರ್ಕೊಂಡಿದಾನ, 9.73 ಇಂಟು 7.27 ಹಂಗ ಬರ್ಕೊಂಡಿದಾನ. ನೆಕ್ಸ್ಟ್ ಏನೈತಿ, ಪ್ಲಸ್ ಐತಿ 7.27 ಏನಂತಂದ್ರೆ 2 ಸಾರಿ ಹೋಲ್ ಸ್ಕ್ವೇರ್ ಮಾಡ್ಕೊಂಡಿದಾನ. ಈ ತರ ಯಾಕೆ ಬರ್ಕೊಂಡೆ ಅಂತಂದ್ ಹೇಳಿದ್ರೆ, ಈಗ ಒಂದು ಫಾರ್ಮುಲಾ ಬರುತ್ತೆ. ಏನ್ ಫಾರ್ಮುಲಾ ಅಂತಂದ್ ಹೇಳಿದ್ರೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಡಿವೈಡೆಡ್ ಬೈ, ಇದು ಕೆಳಗಡೆದ ಯಾವ ಫಾರ್ಮ್ಯಾಟ್ ಅಲ್ಲಿ ಐತೆ ಅಂತಂದ್ ಹೇಳಿದ್ರೆ ಎ ಸ್ಕ್ವೇರ್ ಮೈನಸ್ ಎ ಇಂಟು ಬಿ ಪ್ಲಸ್ ಬಿ ಸ್ಕ್ವೇರ್. ಈ ತರ ಫಾರ್ಮ್ಯಾಟ್ ಅಲ್ಲಿ ಐತೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಕೆಳಗಡೆ ಎ ಸ್ಕ್ವೇರ್
ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತಂದ ಹೇಳಿ. ಸೊ ಈ ತರ ಅಂತ ಬಂದಾಗ, ಈ ತರ ಎಲ್ಲಾದ್ರೂ ಇತ್ತು ಅಂತಂದ ಹೇಳಿದ್ರ, ಈ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂತಂದ ಹೇಳಿದ್ರೆ ಇದ್ರ ಆನ್ಸರ್ ಏನಾಗತ್ತ ಅಂದ್ರ ಎ ಪ್ಲಸ್ ಬಿ ಅಂತಂದ ಹೇಳಾಗತ್ತ. ಡೈರೆಕ್ಟ್ ಆಗಿ ಆನ್ಸರ್ ಏನಾಗತ್ತ, ಎ ಪ್ಲಸ್ ಬಿ ಆಗತ್ತ. ಇಲ್ಲಿ ಎ ವ್ಯಾಲ್ಯೂ ಎಷ್ಟೈತಿ, ಎ ಅಂತಂದೈತಿ 7.27, ಬಿ ವ್ಯಾಲ್ಯೂ ಎಷ್ಟೈತಿ ಅಂತಂದ ಹೇಳಿದ್ರ ಸಾರಿ ಇದು ಎ ವ್ಯಾಲ್ಯೂ 9.73, ಬಿ ವ್ಯಾಲ್ಯೂ 7.27. ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, 9.73 ಪ್ಲಸ್ 7.27 ಅಂತಂದ ಹೇಳಿದ್ರೆ ಇದನ್ನ ಎರಡು ಕೂಡಿಸಿದ್ರ ನಮ್ದು ಆನ್ಸರ್ ಎಷ್ಟು ಬರುತ್ತಂದ್ರ 17 ಅಂತಂದ ಹೇಳಿ ಬರುತ್ತೆ. ಎಷ್ಟು ಬರುತ್ತಾ ಆನ್ಸರ್ 17. ಕ್ಲಿಯರ್ ಸರ್? ಇದು ಹೆಂಗ್ ಬಂತ್ರಿ? ಈಗ ನಾನು ಇದ್ ನಿಮ್ ಸಾಲ್ವ್ ಮಾಡಿಕೊಡ್ಲಾ ಹೆಂಗ್ ಬಂತಂತ ಹೇಳಿ. ಈಗ ನೋಡ್ರಿ, ಅದು ಡೈರೆಕ್ಟ್ ನೋಡ್ರಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತಂದು ಈ ಫಾರ್ಮ್ಯಾಟ್ ದಾಗ ಕೊಟ್ಟಿರ್ತಾನ. ನಾವು ಚೆಕ್ ಮಾಡ್ಕೋಬೇಕಷ್ಟ. ಈ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಏನಂತಂದ ಹೇಳಿದ್ರ ಎ ಪ್ಲಸ್ ಬಿ, ಅದಾದ ನಂತರ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತೀವಿ. ಯಾವ್ದ್ರ ಫಾರ್ಮುಲಾ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಏನಂತಂದ ಹೇಳಿದ್ರೆ ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೊಂತೀವಿ. ಅದಾದ ನಂತರ ಕೆಳಗಡೆ ಏನೈತ್ರಿ, ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತಂದೈತೆ. ನೋಡ್ರಿ, ಇದು ಮತ್ತೆ ಇದು ಸೇಮ್ ಐತಿ, ಎರಡು ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿತು? ಎ ಪ್ಲಸ್ ಬಿ ಅಷ್ಟೇ ಉಳಿತು. ಈ ಫಾರ್ಮ್ಯಾಟ್ ದಾಗ ತಗೊಂಬಂದ್ ಡೈರೆಕ್ಟ್ ಆಗಿ ಎ ಏನ ಬಿ ಏನ ಅಂತ ಗುರ್ತು ಹಿಡಿಯೋದೈತಿ, ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದೈತಿ, ಆನ್ಸರ್ ಬರುತ್ತೆ. ಪಾಯಿಂಟ್ ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಚೌಕದ ವಿಸ್ತೀರ್ಣ, ಚೌಕದ ಬಗ್ಗೆ ಕೊಟ್ಟಿದೆ ನೋಡ್ರಿ. ಈ ತರ ಏನಂತಂದ ಹೇಳಿದ್ರೆ ಒಂದು ಕರೆಕ್ಟ್ ಆಗಿರೋ ಸ್ಕ್ವೇರ್ ಇರುತ್ತೆ. ಮೊದ್ಲಿಂದ ಅರ್ಥ ಮಾಡ್ಕೊಳ್ರಿ. ಇವು ಎಲ್ಲಾ ಬಾಹುಗಳು ಏನಂತಂದ ಹೇಳಿದ್ರೆ ಸೇಮ್ ಇರ್ತಾವ. ಎಲ್ಲಾ ಬಾಹುಗಳು ಏನಂತಂದ ಹೇಳಿದ್ರೆ ಸೇಮ್ ಇರ್ತಾವ. ಅದಕ್ಕೋಸ್ಕರ ಅದನ್ನ ನಾವು ಚೌಕದ ಇದು ಅಂತ ಕರಿತೀವಿ. ಇಲ್ಲಿ ನಾವು ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂತಂದ ಹೇಳಿದ್ರೆ ಏರಿಯಾ ಈಕ್ವಲ್ ಟು ಏನಂತ ಹೇಳ್ತೀವಿ ಅಂದ್ರೆ ಎ ಸ್ಕ್ವೇರ್ ಅಂತಂದ ಹೇಳ್ತೀವಿ. ಉದ್ದ ಇಂಟು ಅಗಲ. ಉದ್ದಾನು ಎ ಐತಿ, ಅಗಲಾನು ಎ ಐತಿ ಅಂತಂದ ಹೇಳಿದ್ರೆ ಏನಾಗತ್ತೆ, ಡೈರೆಕ್ಟ್ ಆಗಿ ಎ ಸ್ಕ್ವೇರ್ ಅಂತಂದ ಹೇಳಿ ಬರ್ಕೊಂಡೇನಿ. ಕ್ಲಿಯರ್? ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ಉದ್ದ ಅಗಲ ಮಾಡ್ತೀವಿ, ಎರಡಕ್ಕೂ ಎ ಐತೆ, ಎ ಸ್ಕ್ವೇರ್ ಬಂತು. ಅದಾದ ನಂತರ ಸುತ್ತಲಿನ ಅಳತೆ, ಸುತ್ತಲಿನ ಅಳತೆ ಎಷ್ಟೈತಿ ಅದನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ಈ ಎಲ್ಲಾ ನಾಲ್ಕು ಬದಿಗಳನ್ನ ಕೂಡಿಸ್ಬೇಕು. ನಾಲ್ಕು ಬದಿಗಳನ್ನ ಕೂಡಿಸಿದ್ರೆ ಎಷ್ಟು? 1 ಎ 2 ಎ 3 ಎ 4 ಎ ಅಂದ್ರ ಸುತ್ತಳತೆ ಎಷ್ಟಾಗತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ನಮ್ ಲೋಕಲ್ ಲ್ಯಾಂಗ್ವೇಜ್ ದಾಗ ಹೇಳ್ಕೊಡಕತ್ತೇನೆ, ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. 4 ಎ ಆಯ್ತು. ಇದು ಎಲ್ಲಾ ಅಂದ್ರೆ ಪ್ರಾಬ್ಲಮ್ಸ್ ಗಳಿಗೆ ಸೇಮ್ ಬಂತು. ಕ್ಲಿಯರ್? ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ? ಚೌಕದ ವಿಸ್ತೀರ್ಣವನ್ನ ಕೊಟ್ಟಿದಾನ. ಅಂತಂದ ಹೇಳಿದ್ರೆ ಎ ಸ್ಕ್ವೇರ್ ಅನ್ನ ಕೊಟ್ಟಿದಾನ 15.21 ಅಂತಂದ ಹೇಳಿ. ಈಗ ನೋಡ್ರಿ 15.21 ಅಂತಂದ ಹೇಳಿದ್ರೆ ನಮ್ ಸ್ಕ್ವೇರ್ ಒಳಗಡೆ ನಾವ್ ಹೆಂಗ್ ಕಂಡುಕೋಬೇಕು? ನಮ್ದು ಇವಾಗ ನಾರ್ಮಲ್ ಸ್ಕ್ವೇರ್ ಒಳಗಡೆ ಈಗ ನಾವು ಏನ ಕಂಡುಹಿಡಿಬೇಕಂತಂದ ಹೇಳಿದ್ರೆ ಸ್ಕ್ವೇರ್ ಇದ್ದದ ಆ ಕಡೆ ಹೋಯ್ತಂದ್ರೆ ಸ್ಕ್ವೇರ್ ರೂಟ್ ಆಗತ್ತೆ. ಕರೆಕ್ಟ್? 15.21 ನಮಗ್ ಗೊತ್ತಿರೋದು ಎಷ್ಟ್ರಿ ಸರ್? √16 ಅಂತಂದ ಹೇಳಿದ್ರೆ 4 ಅಲ್ಲೇನ್ರಿ? ಕರೆಕ್ಟಾ? ಈಗ ಅದೇ ನೋಡ್ರಿ, ಲಾಸ್ಟ್ 1 ಐತೆ. ಈಗ ನಾವು 9 ಇಲ್ಲಿ ನೋಡ್ರಿ ನೆನ್ಪಿಟ್ಕೊಡ್ರಿ, ಈಗ ನಾವು 9 ಸ್ಕ್ವೇರ್ ಮಾಡಿದ್ವಿ ಅಂತಂದ ಹೇಳಿದ್ರೆ 81 ಬರುತ್ತಲ್ಲ. ಸ್ಕ್ವೇರ್ ರೂಟ್ ಆಫ್ 81 ಅಂತಂದ ಹೇಳಿದ್ರೆ 9 ಬರ್ಬೇಕು. ಅಂದ್ರೆ ಲಾಸ್ಟ್ ಇಲ್ಲಿ 1 ಐತೆ ಅಂತಂದ ಹೇಳಿದ್ರೆ ನಾನು ಇದನ್ನ ತಗೊಂತೀನಿ, 4ರಿಂದ ಕೆಳಗಿರ್ಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 3ಕ್ಕಿಂತ ಜಾಸ್ತಿ ಇರಬೇಕು. ಅಂದ್ರೆ 3.9 ನೋಡ್ರಿ. 3.9 ನ ಸ್ಕ್ವೇರ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ನಮ್ಗೆ 15.21 ಬರುತ್ತೆ. ಸೊ ನಾನು ಈಸಿಯಾಗಿ ಈ ಲಾಸ್ಟ್ ಒಂದು ಥಿಂಕ್ ಅನ್ನ, ಒಂದು ಲಾಸ್ಟ್ ಅಕ್ಷರವನ್ನ ನೋಡ್ಬಿಟ್ಟು ನಾನು ಹೇಳಿದೆ ಲಾಸ್ಟ್ 1 ಬರ್ಬೇಕಂತಂದ ಹೇಳಿದ್ರೆ 9 ಬರಬೇಕು ಅಂತಂದ ಹೇಳಿ. ಅದಕ್ಕೋಸ್ಕರ 3.9 ಅಂತಂದ ಹೇಳಿ. ಎ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ? 3.9 ಆಯ್ತು. ಇದ್ರದ್ದು ವ್ಯಾಲ್ಯೂ 3.9. ಆಮೇಲೆ ನಮಗೇನ್ ಕೇಳಿದಾರೆ? ಚೌಕದ ಸುತ್ತಳತೆಯನ್ನ ಕೇಳಿದಾರೆ. ಚೌಕದ ಸುತ್ತಳತೆ ಈಕ್ವಲ್ ಟು ಎಷ್ಟಾಗತ್ತ? ಸುತ್ತಳತೆ ಈಕ್ವಲ್ ಟು 4 ಇಂಟು ಎ. 4 ಈಕ್ವಲ್ ಟು 3.9 ಅಂತಂದ ಹೇಳಿ. ಎಷ್ಟು ಬರುತ್ತೆ? 3.9 ಇಂಟು 4, 4 9 36, 4 3 12, 3 15. ಅದಾದ ನಂತರ ಎಷ್ಟು ಲೆಟರ್ಗಳು ಸಾರಿ ಎಷ್ಟು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಐತೆ? 1 ಸಂಖ್ಯೆಯನ್ನ ಬಿಟ್ಟು. ಇಲ್ಲಿ 1 ಸಂಖ್ಯೆಯನ್ನ ಬಿಟ್ಬಿಟ್ಟು ಒಂದು ಪಾಯಿಂಟ್ ಕೊಡ್ರಿ, 15.6 ಆಗತ್ತೆ ನಮ್ದು ಆನ್ಸರ್. ಕ್ಲಿಯರ್? ಇಲ್ಲಿ ನೆಕ್ಸ್ಟ್ ನೋಡ್ರಿ, ಈ ತರ ಇಲ್ಲಿ ಹೆಚ್ಚಿದ್ರ ಅಂತಂದ ಐತಲ್ಲ, ಅದಕ್ಕೆ ನಾವು ಪ್ಲಸ್ ಅಂತ ತಗೋಬೇಕು. ಒಂದು ಗೋಳದ ತ್ರಿಜ್ಯ ಅಂತಂದ ಹೇಳಿ ಬಂತು ಅಂದ್ರ, ಒಂದು ಗೋಳದ ತ್ರಿಜ್ಯ 25% ಹೆಚ್ಚಿದ್ರೆ ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಶೇಕಡಾವಾರು ಹೆಚ್ಚಾಗತ್ತೆ ಅಂತಂದ ಹೇಳಿ. ಈಗ ನಾವು ನಾರ್ಮಲ್ ಆಗಿ ಫಾರ್ಮುಲಾ ಬರ್ಕೊಂಡ್ವಿ ಅಂತಂದ ಹೇಳಿದ್ರೆ ಇಲ್ಲಿ ಏರಿಯಾದ ಗೋಳ ಏನಂತಂದ ಹೇಳಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಆಗತ್ತ. ಸೊ ಇಲ್ಲಿ ನೋಡ್ರಿ, ನೀವು ಸ್ಪಿಯರ್ ನ ತಗೊಂಡ್ರಿ ಅಂತಂದ ಹೇಳಿದ್ರೆ ಇದ್ರ ನಡುವಿನ ಪಾಯಿಂಟ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಏನಾಗತ್ತ? ಅದ್ ನಮ್ದು ರೇಡಿಯಸ್ ಆಗತ್ತ. ಸರ್ಫೇಸ್ ಏರಿಯಾ ಫಾರ್ಮುಲಾ ಏನೈತೆ ಅಂತಂದ ಹೇಳಿದ್ರೆ ಸರ್ಫೇಸ್ ಏರಿಯಾ ಈಕ್ವಲ್ ಟು 4 ಪೈ ಆರ್ ಸ್ಕ್ವೇರ್ ಅಂತಂದೈತೆ. ಇವಾಗ ನಮ್ದು ಸರ್ಫೇಸ್ ಏರಿಯಾ ಈಕ್ವಲ್ ಟು ಡೈರೆಕ್ಟ್ಲಿ ಏನಂತಂದ ಹೇಳಿದ್ರೆ ಡೈರೆಕ್ಟ್ಲಿ
ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಂತಂದ್ ಹೇಳಾಗತ್ತ. ಅದಕ್ಕೋಸ್ಕರ ನಾನು ಏನಂತ ತಗೊಂಡೆ ಇಲ್ಲಿ ಈ ಫಾರ್ಮುಲಾದೊಳಗಡೆ ನೋಡ್ರಿ, ಡೈರೆಕ್ಟ್ ಆಗಿ ಏರಿಯಾ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಂತ ತಗೊಂಡೆ. ಅಂದ್ರ ಇಲ್ಲಿ ನಮ್ದು ಏರಿಯಾ ಏನಾಗೈತೆ ಅಂತಂದ್ ಹೇಳಿದ್ರೆ 2 ಟೈಮ್ಸ್ ಇನ್ಕ್ರೀಸ್ ಆಗೈತೆ. ಸೊ ಈಗ ಏರಿಯಾ ತ್ರಿಜ್ಯವನ್ನ 25% ಏರ್ಸ್ಬೇಕಂತಂದ್ ಹೇಳಿ ಎಷ್ಟು ಟೈಮ್ ಏರ್ಸ್ಬೇಕಾಗತ್ತ? 25% ಒಂದ್ಸರಿ, 25% ಎರಡ್ ಸರಿ. ಯಾಕಂತಂದ್ ಹೇಳಿದ್ರೆ ಆರ್ ಸ್ಕ್ವೇರ್ ಐತಲ್ಲ. ಸೊ ನಾವು ಒಂದನ್ನ ಏನಂತಂದ್ ಹೇಳಿದ್ರೆ ಎಕ್ಸ್ ಅಂತ ತಗೊಳ್ಳೋಣ, ಇನ್ನೊಂದನ್ನ ವಾಯ್ ಅಂತ ತಗೊಳ್ಳೋಣ. ಕ್ಲಿಯರ್? ಎರಡು ಟೈಮ್ ಹೆಚ್ಚಿಸಿದಾರ ಅಂತಂದ್ ಹೇಳಿದ್ರೆ ಇವೆರಡು ಪಾಸಿಟಿವ್ ವ್ಯಾಲ್ಯೂ. ಈಗ ನಾವು ಸಕ್ಸೆಸಿವ್ ಡಿಸ್ಕೌಂಟ್ ಅಂತಂದ್ ಹೇಳ್ತೀವಲ್ಲ, ಅಥವಾ ಸಕ್ಸೆಸಿವ್ ಪರ್ಸೆಂಟೇಜ್ ನ ಕಂಡಿಡಿಬೇಕಂತಂದ್ ಹೇಳಿದ್ರೆ, ಸಕ್ಸೆಸಿವ್ ಪರ್ಸೆಂಟೇಜ್ ನ ಕಂಡಿಡ್ಬೇಕಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ 10 ಅಂತಂದ್ ಹೇಳಿ ತಗೊಂತೀವಿ ಈ ಫಾರ್ಮುಲಾ. ಸಾರಿ, 100. ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ 100 ಅಂತಂದೇಳಿ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸಕ್ಸೆಸಿವ್ ಪರ್ಸೆಂಟೇಜ್ ಅಂತಂದೇಳಿ ಎಲ್ಲಾ ಕಡೆ ಯೂಸ್ ಆಗುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ಎಷ್ಟೈತ್ರಿ? 25% ಐತ್ರಿ. ವೈ ವ್ಯಾಲ್ಯೂ ಎಷ್ಟೈತ್ರಿ? 25% ಐತ್ರಿ. ನೆಕ್ಸ್ಟ್ 25 ಇಂಟು 25 ಡಿವೈಡೆಡ್ ಬೈ 100 ಅಂತಂದೇಳಿ 25 ಒಂದ್ಲೆ 25 ನಾಲ್ಕಲೆ ಟೋಟಲ್ ಎಷ್ಟಾಗತ್ ನೋಡ್ರಿ? 25 ಎಷ್ಟಾಯ್ತು? ಇದು 50 ಆಯ್ತು. ಅದಾದ ನಂತರ 25 ಡಿವೈಡೆಡ್ ಬೈ 4 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 4 6 24. ಅದಾದ ನಂತರ 1 ಉಳಿತು, ಪಾಯಿಂಟ್ ಕೊಟ್ವಿ. 4 2 8. ಅದಾದ ನಂತರ 2 ಉಳಿತು, 0 ತಗೊಳ್ರಿ. 4 5 20, 6.25. ಅಂದ್ರೆ ಟೋಟಲ್ ಆಗಿ ಎಷ್ಟು ಬರುತ್ತೆ? 56.25 ಅಂತಂದೇಳಿ ನಮ್ದು ಆನ್ಸರ್ ಬರಬೇಕು. ಪಾಯಿಂಟ್ ಕ್ಲಿಯರ್? ಸೊ ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿಯು ಪ್ರಯಾಣದ ಅರ್ಧದಷ್ಟು ದೂರವನ್ನ, ಅಂದ್ರ ಒಂದು ಫುಲ್ ದೂರ ಐತೆ ಇಷ್ಟು, ಇದರಲ್ಲಿ ಅರ್ಧದಷ್ಟು ದೂರವನ್ನ ಎಷ್ಟು? 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗಿದಾನ. ಆಮೇಲೆ ಇನ್ನು ಉಳಿದ ಅರ್ಧದಷ್ಟು ದೂರವನ್ನ 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗಿದಾನ. ಕರೆಕ್ಟ್? ಹಂಗಾದ್ರ ಇಡೀ ಪ್ರಮಾಣದ ಸರಾಸರಿ ವೇಗ ಎಷ್ಟು? ಇಲ್ಲಿ ನೋಡ್ರಿ, ಸರಾಸರಿ ವೇಗ ಈಕ್ವಲ್ ಟು ಯಾವಾಗ ಡಿಸ್ಟನ್ಸ್ ಸೇಮ್ ಇರಬೇಕು. ಡಿಸ್ಟನ್ಸ್ ಏನಂತಂದ್ ಹೇಳಿದ್ರೆ ಎರಡು ಕಡೆ ಸೇಮ್ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಅರ್ಧ ಡಿಸ್ಟನ್ಸ್ ಐತೆ, ಇಲ್ಲೂ ಅರ್ಧ ಡಿಸ್ಟನ್ಸ್ ಐತಲ್ಲ. ಎಸ್, ಅಂದ್ರೆ ಇಲ್ಲಿ ಡಿಸ್ಟನ್ಸ್ ಏನಾಯ್ತಂದ್ರೆ ಸೇಮ್ ಐತೆ. ಅವಾಗ ಸರಾಸರಿ ವೇಗ ಈಕ್ವಲ್ ಟು ಏನಾಗತ್ತಂತಂದ್ ಹೇಳಿದ್ರೆ 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಆಗತ್ತ. ಒಂದನ್ನ ಎಕ್ಸ್ ಅಂತ ತಗೊಳ್ರಿ, ಇನ್ನೊಂದ ವೈ ಅಂತ ತಗೊಳ್ರಿ. ಸೊ 2 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು? 60. ವೈ ವ್ಯಾಲ್ಯೂ ಎಷ್ಟು? 30 ಅಂತಂದೈತೆ. ಡಿವೈಡೆಡ್ ಬೈ 60 ಪ್ಲಸ್ 30 ಅಂತಂದೇಳಿ ನೋಡ್ರಿ. 2 ಇಂಟು 60 ಇಂಟು 30 ಡಿವೈಡೆಡ್ ಬೈ ಕೆಳಗಡೆ ಕೂಡ್ಸಿದ್ರೆ 90. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 3 ಒಂದ್ಲೆ 3 ಮೂರ್ಲೆ, ಇದು 3 ಒಂದ್ಲೆ 3 ಎರಡ್ಲೆ. ಏನ್ ಉಳಿತು? 2 ಇಂಟು 20 ಉಳಿತಿಲ್ಲಿ. ಎಸ್, ಅಂದ್ರೆ ಟೋಟಲ್ ಆಗಿ 40 ಕಿಲೋಮೀಟರ್ ಪರ್ ಅವರ್ ಏನಾಗತ್ತಂದ್ರ ನಮ್ದು ಸರಾಸರಿ ವೇಗ ಆಗತ್ತ. ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೋಬೇಕು ಯಾವಾಗ ಡಿಸ್ಟನ್ಸ್ ಸೇಮ್ ಇದ್ದಾಗ. ಇಲ್ಲಿ ಅರ್ಧದಷ್ಟು ಅಂತ ಕೊಟ್ಟಿದಾನ. ಇನ್ ಕೆಲವೊಂದ್ ಟೈಮ್ ಏನ್ ಕೊಡ್ತಾನ? ಸೊ 10 ಕಿಲೋಮೀಟರ್ ಅಂತ ಕೊಡ್ತಾನ. ಒಂದು ವ್ಯಕ್ತಿಯು ಪ್ರಯಾಣದ 10 ಕಿಲೋಮೀಟರ್ ದೂರವನ್ನ 60 ಕಿಲೋಮೀಟರ್, ಆಮೇಲೆ ರಿಟರ್ನ್ ಬರುವಾಗ 30 ಕಿಲೋಮೀಟರ್ ಅಂತ ಕೊಡಬಹುದು. ಅಂದ್ರೆ ಎರಡು ಕಡೆ ಸೇಮ್ ಆಯ್ತಲ್ಲ ಡಿಸ್ಟನ್ಸ್. ಆ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೋಡ್ರಿ, ನಾವು ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡೋದಕ್ಕಿಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೇನೆ. ಈ ತರ ಒಂದು ಟ್ರಯಾಂಗಲ್ ಐತೆ ಅಂತ ಅನ್ಕೊಡ್ರಿ. ಈ ತರ ಏನಂತಂದ ಹೇಳಿದ್ರೆ ಒಂದು ಟ್ರಯಾಂಗಲ್. ಈ ಟ್ರಯಾಂಗಲ್ ಅಲ್ಲಿ ಇದು ಕೋನ, ಆಮೇಲೆ ಈ ಕೋನ, ಈ ಮೂರು ಕೋನಗಳನ್ನ ಕೂಡಿಸಿದ್ರಿ ಅಂತಂದ ಹೇಳಿದ್ರೆ ಎಷ್ಟು ಬರ್ಬೇಕು? 180 ಡಿಗ್ರಿ ಬರ್ಬೇಕು. ಪಾಯಿಂಟ್ ಕ್ಲಿಯರ್? ಇದು 100% ರೂಲ್. ಇದು ನಾನು ಹೇಳಿದ ರೂಲ್ ಐತೆ 180 ಡಿಗ್ರಿ. ಸೆಕೆಂಡ್ ರೂಲ್ ಏನ ಸರ್? ಇವಾಗ ಈ ತರ ಒಂದ್ ಲೈನ್ ಇರುತ್ತೆ, ಅಥವಾ ನೀವು ಕೆಲವೊಂದ್ ಜನ ಇರ್ತೀರಿ, ಮಂಡಿರ್ತೀರಿ, ಬಾಳ ಹೊಲಸಿರ್ತೀರಿ. ಸರ್ ಈ ತರ ಲೈನ್ ಇತ್ತಂದ್ರೆ ಹೆಂಗ್ರಿ? ಆಮೇಲೆ ಈ ತರ ಇತ್ತಂದ್ರೆ ಹೆಂಗ್ರಿ? ಈ ತರ ಇತ್ತಂದ್ರೆ ನೀನ್ ಹೆಂಗಾದ್ರೂ ಇಟ್ಕೋ, ಹೆಂಗಾದ್ರೂ ಇರ್ಲದು. ಹಂಗಿತ್ತಂದಾಗ ಒಂದು ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ ಇಂದ ಈ ತರ ಹಿಂಗ್ ಎಲ್ಲಾದ್ರೂ ಒಂದು ಗೆರೆ ಹೋಯ್ತು ಅಂತಂದ ಹೇಳಿದ್ರೆ ಇಲ್ಲೊಂದು ಆಂಗಲ್ ಫಾರ್ಮೇಶನ್ ಆಗಿರುತ್ತೆ, ಇಲ್ಲೊಂದು ಆಂಗಲ್ ಫಾರ್ಮೇಶನ್ ಆಗಿರುತ್ತೆ. ಇದನ್ನ ಎ ಅನ್ಕೊಳ್ಳೋಣ, ಇದು ಬಿ ಅನ್ಕೊಳ್ಳೋಣ. ಇವೆರಡೂ ಸೇರಿಸಿ ಯಾವಾಗ್ಲೂ ಎಷ್ಟಕ್ಕೆ ಈಕ್ವಲ್ ಇರ್ತಾವ ಅಂದ್ರೆ 180 ಡಿಗ್ರಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು 100 ಡಿಗ್ರಿ ಐತಂತಂದ್ ಹೇಳಿದ್ರ ನಾವು ಸಿಂಪಲ್ ಆಗಿ ಹೇಳ್ಬೇಕು, ಇದು ಎಷ್ಟು ಡಿಗ್ರಿ ಐತಂತಂದ್ ಹೇಳ್ದಂಗ ಇದು 80 ಡಿಗ್ರಿ ಐತ್ರಿ ಅಂತಂದ್ ಹೇಳಿದಾಗ. ಈ ಫಾರ್ ಎಕ್ಸಾಂಪಲ್ ಈ ತರ ಐತೆ. ಇದನ್ನ ನಾನು ಏನ್ ಹೇಳ್ತೀನಿ ಅಂತಂದ್ ಹೇಳಿದ್ರೆ ಇದು 30 ಡಿಗ್ರಿ ಐತೆ. ಹಂಗಾದ್ರೆ ಇದು ಆಂಗಲ್ ಎಷ್ಟ ಐತ್ರಪ್ಪ ಅಂತ ಕ್ವಶನ್ ಕೇಳಿದ್ರೆ ಎಷ್ಟ ಐತೆ ಅಂತ ಹೇಳ್ಬೇಕು? 150 ಡಿಗ್ರಿ ಐತೆ ಅಂತಂದ್ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ವಶನ್ ಕೇಳ್ತಾನೆ ನಿಮಗೆ, ನೀವು ನನಗ ಆನ್ಸರ್ ಮಾಡ್ಬೇಕು. ಸರ್ ಇದು 30 ಡಿಗ್ರಿ ಐತ್ರಿ, ಅದಾದ ನಂತರ ಇದು ಎಷ್ಟ ಐತೆ ಅಂತಂದ್ ಹೇಳಿದ್ರೆ ಇದು 60 ಡಿಗ್ರಿ ಐತ್ರಿ. ಹಂಗಾದ್ರೆ ಇದ್ರದ್ದು ಕೋನ ಎಷ್ಟಾಗುತ್ತೆ ಅನ್ನೋದನ್ನ ನನಗೆ ನೀವು ಕಾಮೆಂಟ್ ಅಲ್ಲಿ ಹಾಕ್ಬೇಕು. ಈಗ ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಟ್ರಯಾಂಗಲ್ ABC ಯಲ್ಲಿ ಟ್ರಯಾಂಗಲ್ ABC ಅಂತಂದೈತೆ. ಒಂದ್ ಈ ತರ ಹಿಂಗೇನ್ ಮಾಡ್ತೀನಿ, ಟ್ರಯಾಂಗಲ್ ABC ಅನ್ನ ಬರ್ಕೊಂತೀನಿ. ಇದು ABC, ಟ್ರಯಾಂಗಲ್ ABC. ಇದು ಇಲ್ಲೇನ್ ಮಾಡಿದಾರೆ ಅಂತಂದ್ರೆ BD ಅನ್ನೋ ಒಂದು ಲೈನ್ ಅನ್ನ ಎಳೆದಾರ AC ಗೆ ಲಂಬವಾಗಿ. ಇದು ಏನಂತಂದ್ರೆ ಲಂಬವಾಗಿ ಅಂತಂದ್ ಹೇಳ್ತಾರ.
ಅಂದ್ರ ಇಲ್ಲಿ ಎ ಸಿಗೆ ಏನಂತಂದ ಹೇಳಿದ್ರೆ ಲಂಬವಾಗಿ ಎಳ್ದಿದಾರ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಈ ತರ ಪಾಯಿಂಟ್ ಬರುತ್ತೆ. ಇವೆರಡು 90 ಡಿಗ್ರಿ ಇರ್ತಾವ. ಇದು 90 ಡಿಗ್ರಿ ಇರುತ್ತೆ, ಈ ಕಡೆದು 90 ಡಿಗ್ರಿ ಇರುತ್ತೆ. ಕರೆಕ್ಟ್. ಈ ಪಾಯಿಂಟ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಿ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೇನ್ ಮಾಡೋಣ ಅಂತಂದ ಹೇಳಿದ್ರ ನೆಕ್ಸ್ಟ್ ನೋಡ್ರಿ, ಟ್ರಯಾಂಗಲ್ ಡಿ ಬಿ ಸಿ. ಟ್ರಯಾಂಗಲ್ ಡಿ ಬಿ ಸಿ ಅಂತಂದ ಹೇಳಿದ್ರೆ ಡಿ ಬಿ ಸಿ ಇಲ್ಲಿ ಉಂಟಾಗತ್ ನೋಡ್ರಿ. ಟ್ರಯಾಂಗಲ್ ಡಿ ಬಿ ಸಿ ಇದು ಎಷ್ಟ್ ಐತ ಅಂತಂದ ಹೇಳಿದ್ರ 65 ಡಿಗ್ರಿ ಐತ. 65 ಡಿಗ್ರಿ. ಓಕೆ, ಕ್ಲಿಯರ್. ಈಗ 65 ಡಿಗ್ರಿ ಇದು ಎಷ್ಟೈತಿ 90 ಡಿಗ್ರಿ ಆಯ್ತು. ಹಂಗಾದ್ರೆ ಈ ಕೋನ ಎಷ್ಟಾಗತ್ತೆ? ಇವಾಗ ನಾವು ಹೇಳಿದ್ವಲ್ಲ, ಈಗ ಒಂದು ಟ್ರಯಾಂಗಲ್ ನ ತಗೊಂಡ್ವಿ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಷ್ಟಿರ್ಬೇಕು? 180 ಡಿಗ್ರಿ ಇರಬೇಕು. ಹಂಗಾದ್ರ ಈ ಆಂಗಲ್ ಎಷ್ಟಾಗತ್ತೆ ಇವಾಗ ನಮಗ? ಈ ಆಂಗಲ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರ ನೋಡ್ರಿ, 90 ಪ್ಲಸ್ 60 ಅಂತಂದ ಹೇಳಿದ್ರ 180 ಒಳಗಡೆ ಮೈನಸ್ ಮಾಡ್ಬೇಕು. ಟೋಟಲ್ 180 ಐತಿ. ಇವೆರಡು ಸೇರಿ 90 ಪ್ಲಸ್ 65 ಆಗೈತೆ. ಮೈನಸ್ ಮಾಡ್ಕೊಡ್ರಿ ಇದನ್ನ. ಎಷ್ಟಾಗತ್ತ? 155 ಆಗತ್ತ. 155 ಮೈನಸ್ ಮಾಡ್ಕೊಂಡ್ರಿ ಅಂತಂದ್ರೆ 25 ಡಿಗ್ರಿ ಆಗತ್ತ. 20 ಇದು ಎಷ್ಟಾಗಿತ್ತು ಅಂದ್ರ 25 ಡಿಗ್ರಿ ಆಯ್ತು. ಪಾಯಿಂಟ್ ಕ್ಲಿಯರ್ ಇಲ್ಲಿವರೆಗೂ? ಈ ಮೂರು ಆಂಗಲ್ಸ್ ಗಳನ್ನ ಸೇರಿಸ್ಬಿಟ್ಟು ಎಷ್ಟಿರ್ಬೇಕು? 180 ಡಿಗ್ರಿ ಇರಬೇಕು. ಇದು 90 ಐತಿ, ಇದು 65 ಐತಿ. ಇದನ್ನೆರಡು ಕೂಡಿಸ್ರಿ 180 ಒಳಗಡೆ ಮೈನಸ್ ಮಾಡಿದ್ರಿ ಅಂತಂದ್ರೆ ಇದು ನಮಗ್ 25 ಡಿಗ್ರಿ ಅಂತಂದ ಹೇಳಿ ಆನ್ಸರ್ ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿ ಸಿ ಮೇಲಿನ ಒಂದು ಇ ಅನ್ನೋದು ಒಂದು ಪಾಯಿಂಟ್ ಐತೆ. ಇಲ್ಲಿ ಏನಂತಂದ ಹೇಳಿದ್ರೆ ಒಂದು ಇ ಅನ್ನೋದು ಪಾಯಿಂಟ್ ಐತೆ ಎಂಬುದು ಒಂದು ಬಿಂದು ಆಗೈತಿ. ಯಾವ್ದ್ರ ಮೇಲೆ? ಬಿ ಸಿ ಮೇಲೆ ಎಳ್ಕೊಂಡೆ. ಹಂಗಾದ್ರ ಇಲ್ಲಿ ನೋಡಿ, ಟ್ರಯಾಂಗಲ್ ಸಿ ಎ ಇ ಅಂತಂದೇಳಿ ಇದು ಮಿಡಲ್. ಟ್ರಯಾಂಗಲ್ ಸಿ ಎ ಇ ಅಂತಂದೇಳಿ ಅಂದ್ರ ಈ ತರ ಒಂದ್ ಲೈನ್ ಎಳ್ಕೊಂಡ್ರಿ ಅಂತಂದ ಹೇಳಿದ್ರ ಇಲ್ಲೊಂದು ಆಂಗಲ್ ಉಂಟಾಗತ್ ನೋಡ್ರಿ. ಇದಕ್ಕೆ ಈ ಆಂಗಲ್ ಎಷ್ಟೈತೆ ಅಂತಂದ ಹೇಳಿದ್ರ ಎಷ್ಟೈತಿ? ಎಷ್ಟು ಕೊಟ್ಟಿದಾನ? 30 ಡಿಗ್ರಿ ಅಂತ ಕೊಟ್ಟಿದಾನ. ಎಷ್ಟು ಕೊಟ್ಟಿದಾನ? 30 ಡಿಗ್ರಿ ಅಂತ ಕೊಟ್ಟಿದಾನ. ಪಾಯಿಂಟ್ ಕ್ಲಿಯರ್. ಈಗ ನಾವು ಏನ್ ಕಂಡು ಹಿಡಿಬೇಕಂತಂದ ಹೇಳಿದನ, ಟ್ರಯಾಂಗಲ್ ಎ ಇ ಬಿ ಕಂಡು ಹಿಡಿ ಅಂತ. ಟ್ರಯಾಂಗಲ್ ಎ ಇ ಬಿ ಅಂತಂದ ಹೇಳಿ ಈ ಟ್ರಯಾಂಗಲ್ ನ ಕಂಡು ಹಿಡಿ ಅಂತಂದ ಹೇಳ. ಮೊದಲು ನಾವೇನ್ ಮಾಡೋಣ? ಇದನ್ನ ಕಂಡು ಹಿಡಿಯೋಣ. ಯಾಕ? ಇದ್ ನೋಡ್ರಿ, ಇದನ್ನಷ್ಟ ನಾನು ಹೊರಗಡೆ ತಗೊಂತೀನಿ ನೋಡ್ರಿ. ಈ ತರ ಹಿಂಗ್ ಬರುತ್ತೆ ನೋಡ್ರಿ. ಈ ತರ ಇಷ್ಟ ಹೊರಗಡೆ ತಗೊಂಡ್ ಅಂತಂದ ಹೇಳಿದ್ರ ಇದೇನು ಎ, ಇದೇನು ಸಿ, ಇದು ಇ ಪಾಯಿಂಟ್. ಇಲ್ಲಿ ಇದು ಎಷ್ಟೈತಿ? 30 ಡಿಗ್ರಿ ಐತೆ. ಕರೆಕ್ಟ್. ಇದು ಎಷ್ಟೈತಿ? ಇವಾಗ ಆಲ್ರೆಡಿ ನಾವು ನೋಡ್ಕೊಂಡೇವಿ ಸರ್, 25 ಡಿಗ್ರಿ ಐತೆ. ಹಂಗಾದ್ರೆ ಇದು ಎಷ್ಟಾಗತ್ತೆ ಇವಾಗ? ಟೋಟಲ್ 180 ಡಿಗ್ರಿ ಆಗ್ಬೇಕು. 30 ಪ್ಲಸ್ 25 ಅಂತಂದ ಹೇಳಿದ್ರೆ ಎಷ್ಟಾಯ್ತು ಸರ್? 55 ಡಿಗ್ರಿ ಆಯ್ತ್ರಿ. 180 ಒಳಗಡೆ ಮೈನಸ್ ಮಾಡ್ಕೊಡ್ರಿ. ಎಷ್ಟು ಬರುತ್ತೆ? 5 ಹತ್ರ ಹೋಗಿದ್ರೆ 5 ಹೋಯ್ತು. ಅದಾದ ನಂತರ 8 6 ಹೋದ್ರೆ 2 ಉಳಿತು. 125 ಡಿಗ್ರಿ. ಸರ್ ಇದು ಎಷ್ಟೈತೆ ಅಂತಂದ ಹೇಳಿದ್ರೆ 125 ಡಿಗ್ರಿ ಐತೆ. ಈಗ ನೋಡ್ರಿ, ಇದೆಷ್ಟಾಯ್ತು ಸರ್? 125 ಡಿಗ್ರಿ ಆಯ್ತ್ರಿ. ಹಂಗಾದ್ರೆ ಇದೆಷ್ಟಂತ ಹೇಳ್ರಿ. ನಾ ಹೇಳೇನಿಲ್ಲ, ಒಂದ್ ಲೈನ್ ಒಳಗಡೆ ಒಂದ್ ಕಡೆದ ಏನಂತಂದ್ರೆ 125 ಐತಂದ್ರೆ ಇನ್ನೊಂದ್ ಕಡೆದ ಎಷ್ಟಾಗತ್ತೆ? ಎರಡು ಸೇರಿ ಮತ್ 180 ಆಗ್ಬೇಕು. ಹಂಗಾದ್ರೆ ಈ ಆಂಗಲ್ ಎಷ್ಟಾಗತ್ತಂದ್ರ 55 ಡಿಗ್ರಿ ಆಗತ್ತ. ಅವಾಗ ಎಷ್ಟ್ ಬರುತ್ತ? 180 ಡಿಗ್ರಿ ಬರುತ್ತ. ನಮ್ದು ಆನ್ಸರ್ ಎಷ್ಟ್ ಬರುತ್ತೆ ನೋಡ್ರಿ? ಟ್ರಯಾಂಗಲ್ ಎ ಬಿದು 55 ಡಿಗ್ರಿ. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡ್ರಿ. ಈ ತರ ಕ್ವಶನ್ಸ್ ಗಳನ್ನ ಬಾಳ್ ಕೇಳ್ತಾರ ಅದಕ್ಕೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, 38 ಗಂಟೆಗಳು ಮತ್ತು 2 ದಿನಗಳ ಅನುಪಾತ ನಾವು ಕಂಡುಹಿಡ್ಬೇಕಂದ್ರೆ ಇಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕಷ್ಟ. ನಮ್ಗೆ ಈಸಿಯಾಗಿ ಬರುತ್ತೆ. ಇದೇನು ಮೇಲ್ಗಡೆದು 38 ಗಂಟೆ ಐತೆ, ಕೆಳಗಡೆದ ಏನೈತೆ ಅಂತಂದ ಹೇಳಿದ್ರೆ 2 ದಿನ ಅಂತಂದೈತೆ. ಇವೆರಡು ಸೇಮ್ ಇರಬೇಕು. ಇದು ಗಂಟೆ ಒಳಗಡೆ ಐತೆ ಅಂತಂದ್ರೆ ಇದು ಗಂಟೆ ಒಳಗಡೆ ಇರಬೇಕು. ಸೊ ಇದು ಮಾಡ್ರಿ, ಕನ್ವರ್ಟ್ ಮಾಡ್ರಿ. 2 ಇಂಟು ಇದನ್ನ ಗಂಟೆ ಒಳಗಡೆ ಕನ್ವರ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಒಂದ್ ದಿನದಾಗ ಎಷ್ಟು ಗಂಟೆ ಇರ್ತಾವ? 48 ಗಂಟೆ. ಕರೆಕ್ಟ್. ಹೂ ಅಂತಾರ ಕೆಲವು ಜನ. ಸೊ ಒಂದ್ ಇದ್ರೊಳಗೆ ಎಷ್ಟಿರ್ತಾವ ಅಂತಂದ ಹೇಳಿದ್ರೆ 24 ಗಂಟೆ ಇರುತ್ತ. ಅಂದ್ರ ಇನ್ನು 2 ದಿನದಾಗ ಎಷ್ಟ್ ಅಂತಂದ ಹೇಳಿದ್ರೆ 24 ಇಂಟು 2 ಎಷ್ಟಾಗತ್ತ? 48 ಗಂಟೆ ಆಗತ್ತ. ಡಿವೈಡೆಡ್ ಬೈ 48. ಸೊ ಇವಾಗ ನಾವೇನ್ ಮಾಡ್ಬೇಕು? ಇದನ್ನ ಸಿಂಪ್ಲಿಫೈ ಮಾಡ್ಬೇಕು. 48 ಡಿವೈಡೆಡ್ ಬೈ 38. ಸೊ 2 1 2, 2 9 18. ನೆಕ್ಸ್ಟ್ 2 2 4, 2 4 8. ಎಷ್ಟು ಬಂತು? 19 ಡಿವೈಡೆಡ್ ಬೈ 24. ಇನ್ನು ಏನಾದ್ರೂ ಡಿವೈಡ್ ಆಗತ್ತಾ? ಆಗಂಗಿಲ್ಲ ಅಂತಂದ್ ಹೇಳಿದಾಗ ಇಲ್ಲೇನ್ ಡಿವೈಡ್ ಐತಲ್ಲ ಅದನ್ನ ರೇಷಿಯೋ ಬರೋದ್ ಬಿಡೋದಷ್ಟ. 19:24 ಅಂತಂದ ಹೇಳಿ ಇದು ನಮ್ದೇನಂದ್ರ ಅನುಪಾತ ಆಗತ್ತ. ಈ ರೀತಿ ಕ್ವಶನ್ಸ್ ಗಳನ್ನ ನಿಮಗ್ ಕೇಳ್ತಾರ. ಸೊ ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿಯು ತನ್ನ ಆದಾಯದ 50% ರಷ್ಟು ಉಳಿಸುತ್ತಾನ ಅಂತಂದ ಹೇಳಿ. ಅಂದ್ರೆ ಇಲ್ಲಿ ಎಷ್ಟೈತಿ? ಉಳಿತಾಯ ಎಷ್ಟ್ ಮಾಡಿದಾನ? ಉಳಿತಾಯ ಎಷ್ಟ್ ಮಾಡ್ತಾನ ಅಂತಂದ ಹೇಳಿದ್ರ 50% ಮಾಡ್ತಾನ. ಇನ್ನ ಅವನ ವೆಚ್ಚ 360 ರೂಪಾಯಿ ಆಗೈತೆ. ಅವನ್ ವೆಚ್ಚ ಎಷ್ಟಾಗೈತೆ ಅಂತಂದ ಹೇಳಿದ್ರೆ 360. ಇನ್ನ ಉಳಿತಾಯ 50% ಮಾಡಿದ ಅಂತಂದ ಹೇಳಿದ್ರ ಒಂದು ಟೋಟಲ್ ಆದಾಯ ನಾವ್ ಏನ್ ಅಂತ ಹೇಳ್ತೀವಿ ಅಂದ್ರೆ 100% ಅಂತಂದ ಹೇಳ್ತೀವಿ. ಈ 100% ಒಳಗಡೆ ಉಳಿತಾಯ 50% ಮಾಡಿದಾನ. ಇನ್ನು ಉಳಿದಿದ್ದು 50% ಏನಂದ್ರ ಖರ್ಚು ಮಾಡಿದಾನ. ಕರೆಕ್ಟಾ? ಇನ್ನು ಉಳಿದಿದ್ದು 50% ಏನ್ ಮಾಡಿದಾನ? ಖರ್ಚು ಮಾಡಿದಾನ. ಈಗ ನೆಕ್ಸ್ಟ್ ನೋಡ್ಕೊಳ್ರಿ, ಯಾವ್ದ್ರಲ್ಲಿ 50% ಟೋಟಲ್ ಆದಾಯದೊಳಗಡೆ 50% ಏನ್ ಮಾಡಿದ ಅಂತಂದ ಹೇಳಿದ್ರೆ ಖರ್ಚು ಮಾಡಿದಾನ.
ಆ ಖರ್ಚನ್ನ ನಾವು ಏನಂತಂದ ಹೇಳಿದ್ರೆ ಈ ತರ ಬರ್ಕೊಂತೀವಿ. ಇದ್ ನೋಡ್ರಿ, ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ. 50% ಆದಾಯದೊಳಗಡೆ ಏನ್ ಮಾಡಿದ ಅಂತಂದ ಹೇಳಿದ್ರ ಉಳಿತಾಯ ಮಾಡ್ಕೊಂಡಿದಾನ. ಈಗ ನಮ್ದು ಆದಾಯ ಏನ್ ಬರುತ್ತಲ್ಲ ಅದ್ರ 50% ಮಾಡ್ಕೊಂಡ್ರಂದ್ರ ನಮಗ್ ಉಳಿತಾಯ ಬರುತ್ತೆ. ಸೊ ಅದನ್ನ ನಾವು ಈಸಿಯಾಗಿ ಬರ್ಕೊಂಡ್ವಿ. ಸೇಮ್ ಇದೇ ತರ 50% ಆದಾಯದಲ್ಲಿ ಅವ್ ಖರ್ಚು ಮಾಡಿದಾನ. ಎಷ್ಟು? 50% ಖರ್ಚು ಮಾಡಿದಾನ ಅಂತಂದ್ ಹೇಳಿ. ಸೊ ಖರ್ಚು 50% ಮಾಡಿದ ಅಂತಂದ್ ಹೇಳಿದ್ರೆ ಏನಂತಂದ್ ಬರ್ಕೊಂಡಂಗ 50% ಆದಾಯದೊಳಗಡೆ ಅವ್ ವೇಸ್ಟ್ ಮಾಡಿದಾನ ಮನಿ, ಅದನ್ನ ನಾವು ಖರ್ಚು ಅಂತಂದ್ ಕರಿತೀವಿ. ಈಗ ನೋಡ್ರಿ 50% ಹಂಗ ಬರ್ಕೊಡ್ರಿ, ಆದಾಯ ಹಂಗ ಬರ್ಕೊಡ್ರಿ. ಇಲ್ಲಿ ಖರ್ಚು ಎಷ್ಟಾಗೈತೆ? 360 ಆಗೈತೆ. ಸೊ ನಮಗೇನ್ ಬೇಕು ಇವಾಗ? ಆದಾಯ ಬೇಕು. 360 ಡಿವೈಡೆಡ್ ಬೈ 50 ಇಂಟು 100 ಅಂತಂದಾಗತ್ತೆ. ಇದನ್ನ ನಾನು ಏನಂತ ಬರ್ಕೋತೀನಿ ಅಂದ್ರೆ 50 ಡಿವೈಡ್ ಬೈ 100 ಅಂತ ಬರ್ಕೊಂಡ್ರೆ, ಸೊ ಇದು ಕೆಳಗಡೆ ಹೋದ್ರೆ ಏನಾಗುತ್ತೆ? 50 ಡಿವೈಡ್ ಬೈ 100. ಈ 0 ಕ್ಯಾನ್ಸಲ್, ಅದಾದ ನಂತರ ಈ 0 ಕ್ಯಾನ್ಸಲ್. ನೆಕ್ಸ್ಟ್ ಏನಾಗತ್ ನೋಡ್ರಿ, 5 20 100. ಇನ್ನೇನ್ ಉಳಿತು? 36 ಇಂಟು 20 ಅಂತಂದ್ ಹೇಳಿದ್ರೆ 720 ಬರುತ್ತೆ. 720 ರೂಪಾಯಿ ಏನಂದ್ರೆ ನಮ್ದು ಟೋಟಲ್ ಆದಾಯ ಆಗತ್ತೆ. ಪಾಯಿಂಟ್ ಕ್ಲಿಯರ್? ಈ ರೀತಿಯಾಗಿ ನಾವು ಬರ್ಕೋಬೇಕು. ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲಿ ನೋಡ್ರಿ, ತಾಯಿಯು ತನ್ನ ಮಗಳಿಗಿಂತ 25 ವರ್ಷ ದೊಡ್ಡವಳಾಗಿದ್ದಾಳ. ಇಲ್ಲಿ ನೋಡ್ರಿ, ತಾಯಿ ಮತ್ತು ಮಗಳ ನಡುವಿನ ವಯಸ್ಸಿನ ವ್ಯತ್ಯಾಸ ಎಷ್ಟೈತಿ? 25 ವರ್ಷ ಐತೆ. ತಾಯಿ ಮತ್ತು ಮಗಳ ನಡುವಿನ ವಯಸ್ಸು ಎಷ್ಟೈತೆ ಅಂತಂದ್ ಹೇಳಿದ್ರೆ ವ್ಯತ್ಯಾಸ 25 ವರ್ಷ. ತಾಯಿ ಮಗಳಿಗಿಂತ 25 ವರ್ಷ ದೊಡ್ಡವಳಿದಾಳ. ಅದಾದ ನಂತರ 15 ವರ್ಷಗಳ ನಂತರ 15 ಇಯರ್ಸ್ ಆದ್ಮೇಲೆ ತಾಯಿಯ ಮತ್ತು ಮಗಳ ನಡುವಿನ ವಯಸ್ಸಿನ ನಡುವೆ ಏನಂತಂದ್ ಹೇಳಿದ್ರೆ 2ರಷ್ಟಾಗತ್ತೆ. ತಾಯಿಯ ವಯಸ್ಸು ಮಗಳ ವಯಸ್ಸಿನಗಿಂತ 2 ಜಾಸ್ತಿ ಆಗತ್ತ. ಇಲ್ಲಿ ನೋಡ್ರಿ, ತಾಯಿಯ ವಯಸ್ಸು ಮಗಳ ವಯಸ್ಸಿಗಿಂತ ಎಷ್ಟಾಗತ್ತ? 2 ಜಾಸ್ತಿ ಆಗತ್ತ ಅಂತಂದೇಳಿ. ಇಲ್ಲಿ ನೋಡ್ರಿ, ಮಗಳ ವಯಸ್ಸು 1 ಇತ್ತು ಅಂತಂದ್ ಹೇಳಿದ್ರೆ ತಾಯಿ ವಯಸ್ಸು ಎಷ್ಟು? 2 ಆಗತ್ತ. ಅಂದ್ರೆ 2:1 ಆಗತ್ತ. ಇಲ್ಲಿ ಅನುಪಾತ ಏನಾಗತ್ತ? 2:1. ಮಗಳದು 1 ವಯಸ್ಸಿತ್ತಂದ್ರೆ ತಾಯಿ 2ರಷ್ಟಾಗತ್ತ ಅಂತಂದು ಕೊಟ್ಟಿದ್ದಾನ. ಹಂಗಾದ್ರ ಮಗಳ ಪ್ರಸ್ತುತ ವಯಸ್ಸು ಕಂಡಿಡ್ಬೇಕು ನಾವು. ಮಗಳದೇನಂತಂದ್ರೆ ಪ್ರಸ್ತುತ ವಯಸ್ಸು ಇದೇನು 15 ಇಯರ್ಸ್ ಆದ ನಂತರ, 15 ವರ್ಷಗಳ ನಂತರ ಕೊಟ್ಟಿದ್ದಾನ. ಈಗ ನಾವ್ ಏನಂತಂದ್ರೆ ಮುಂದಿನ ಕಂಡಿಡ್ಯಾತು. ಇಲ್ಲಿ ನೋಡ್ರಿ, ಇವ್ನ 2 ಮೈನಸ್ ಮಾಡ್ಕೊಳ್ರಿ, ಯಾಕಂದ್ರೆ ನಮಗ್ ಮೈನಸ್ ಗೊತ್ತೈತಲ್ಲ. ತಾಯಿ ಮತ್ತು ಮಗಳದೇನಂತಂದ್ ಹೇಳಿದ್ರೆ ಮೈನಸ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಎಷ್ಟು ಭಾಗ ಬರುತ್ತೆ? ಇಲ್ಲಿ 1 ಭಾಗ. ಈ 1 ಭಾಗ ಈಕ್ವಲ್ ಟು ಎಷ್ಟು ಅಂತಂದ್ರೆ 25 ಆಗತ್ತೆ. ಸೊ 1 ಭಾಗ ಇಲ್ಲಿ ಎಷ್ಟು ವಯಸ್ಸನ್ನ ಮೈನಸ್ ಮಾಡ್ಕೊಂತೀವಲ್ಲ, ಯಾಕಂತಂದ್ ಹೇಳಿದ್ರೆ ಇದು ಪ್ರಸ್ತುತ. ಇದೇನಂತಂದ್ ಹೇಳಿದ್ರೆ ಪ್ರಸ್ತುತ. ಇದು 15 ವರ್ಷಗಳ ಆದ ನಂತರನು ಕೂಡ ತಾಯಿ ಮತ್ತು ಮಗಳ ನಡುವಿನ ವ್ಯತ್ಯಾಸ ಎಷ್ಟಾಗತ್ತೆ? ತಾಯಿ ಮತ್ತು ಮಗಳ ನಡುವಿನ ವರ್ಷದ ವಯಸ್ಸು 25 ಆಗತ್ತೆ. ಯಾಕಂದ್ರೆ ಅದು ಯಾವಾಗ್ಲೂ ಚೇಂಜ್ ಆಗಂಗಿಲ್ಲ. ಅದಕ್ಕ ಏನ್ ಮಾಡ್ಬೇಕು? ಇದನ್ನ ನೋಡ್ರಿ, ಇದನ್ನ ನಾವು ಮೈನಸ್ ಮಾಡ್ಕೊಂಡ್ವಿ ಅಂದ್ರೆ 1 ಭಾಗ ಸಿಗತ್ತೆ ಅನುಪಾತದಲ್ಲಿ. ಅಂದ್ರೆ ಇದು 1 ಭಾಗಕ್ಕೆ ಈಕ್ವಲ್ ಆಗತ್ತೆ. ಅಂದ್ರೆ 25. 1 ಭಾಗ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 25 ಅಂತಂದ್ ಹೇಳಿದ್ರೆ ಕ್ಲಿಯರ್ ಆಯ್ತು. ಇಲ್ಲಿ ನಮ್ಗ್ ಗೊತ್ತಾಯ್ತು ಮಗಳದ ಎಷ್ಟು ಭಾಗ ಐತಿ? 1 ಭಾಗ ಐತಿ. ಅಂದ್ರೆ ಮಗಳದ್ದು 15 ವರ್ಷಗಳಾದ ನಂತರ ವಯಸ್ಸು ಎಷ್ಟೈತಿ? 25 ಇಯರ್ಸ್ ಐತಿ. ಅದ ಏನಂತಂದ್ರೆ 15 ವರ್ಷಗಳ ಹಿಂದೆ ಎಷ್ಟಿರ್ಬೇಕು? ಮೈನಸ್ ಮಾಡ್ಕೊಡ್ರಿ. ಅಂದ್ರೆ ಟೋಟಲ್ ಆಗಿ 10 ಇಯರ್ಸ್ ಇರ್ಬೇಕು. ಹಂಗಾದ್ರೆ ಎಷ್ಟಿರ್ಬೇಕು? 10 ಇಯರ್ಸ್ ಅಂತಂದ್ ಹೇಳಿ ಸಿಂಪಲ್. ನೋಡ್ರಿ, ಪ್ರತಿಯೊಂದು ಕ್ವಶನ್ಸ್ ಗಳಿಗೂ ಒಂದೊಂದು ಟ್ರಿಕ್ಸ್ ಇದಾವ. ಈ ತರ ಕೊಟ್ಟಿದ ನೋಡ್ರಿ, 2x73y5 ಅಂತಂದೈತಿ. ಇದೊಂದ್ ಸಂಖ್ಯೆ. ಇದೇನಂತಂದ್ ಹೇಳಿದ್ರೆ 11ರಿಂದ ಭಾಗ ಆಗತ್ತ. ಇದೇನಂತಂದ್ ಹೇಳಿದ್ರೆ 11ರಿಂದ ಭಾಗ ಆದ್ರೆ ಇಲ್ಲಿ ಐತಲ್ಲ, ಈ ಎಕ್ಸ್ ಮತ್ತು ವೈ, ಈ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಬೇಕಂತಂದೇಳಿ. ಈಗ ನೋಡ್ರಿ, 11ರಿಂದ ಇದು ಡಿವೈಡ್ ಆಗುತ್ತೆ ಇಲ್ಲ ಅಂತಂದ್ ಹೇಳಿ ನಾವು ಕಂಡುಹಿಡಿಬೇಕು ಅಂತಂದ್ ಹೇಳಿದ್ರೆ ಅದಕ್ಕೊಂದು ಸೂತ್ರ ಐತೆ. ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಬೆಸ ಸಂಖ್ಯೆಗಳ ಸ್ಥಾನ, ಬೆಸ ಸ್ಥಾನಗಳದು, ಬೆಸ ಸ್ಥಾನಗಳ ಸಂಖ್ಯೆಯ ಮೊತ್ತ, ಸಂಖ್ಯೆಗಳ ಮೊತ್ತ. ಅದಾದ ನಂತರ ಮೈನಸ್ ಸಮಸ್ಥಾನಗಳ ಸಂಖ್ಯೆ ಮೊತ್ತ. ನೀವು ತಗೊಂಡ್ರಿ ಅಂತಂದ್ ಹೇಳಿದ್ರೆ ಅದು ಈಕ್ವಲ್ ಟು 0 ಆಗಿರ್ಬೇಕು, ಅಥವಾ ಅದು 11ರಿಂದ ಡಿವೈಡ್ ಆಗತ್ತೆ. ಈಕ್ವಲ್ ಟು 0 ಆಗಿರ್ಬೇಕು ಅಥವಾ 11ರಿಂದ ಡಿವೈಡ್ ಆಗತ್ತೆ. ನಾವು ಈ ತರ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಈಗ ಏನಂತಂದ್ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದು 11ರಿಂದ ಡಿವೈಡ್ ಆಗತ್ತೆ ಇಲ್ಲ ಅಂತಂದ್ ಹೇಳಿ ಚೆಕ್ ಮಾಡ್ಕೋಬೇಕು. ಇಲ್ಲೇನು ಬೆಸ ಸ್ಥಾನಗಳ ಸಂಖ್ಯೆಯ ಮೊತ್ತ ಮೈನಸ್ ಸಮ ಸಂಖ್ಯೆಗಳ ಸ್ಥಾನದ ಮೊತ್ತ ನೋಡ್ಕೋಬೇಕು. ಇದ್ ನೋಡ್ರಿ, ಇದು 1ನೇ ಪೊಸಿಷನ್, ಇದು 2ನೇ ಪೊಸಿಷನ್, ಇದು 3ನೇ ಪೊಸಿಷನ್. ಬೆಸ ಸಂಖ್ಯೆಗಳು ಯಾವ್ಯಾವು? 1 ಮತ್ತು 1, 1 + 1 ಮೈನಸ್ ಸಮ ಸಂಖ್ಯೆಯ ಸ್ಥಾನ ಏನೈತಿ? 2 ಐತಿ. ಇದನ್ನೆರಡು ನೋಡ್ರಿ, 2 - 2 = 0 ಆಯ್ತು. ಹಂಗಾದ್ರೆ ಇದೇನಂದ್ರೆ 11ರಿಂದ ಡಿವೈಡ್ ಆಗತ್ತಂತಂದ್ ಹೇಳ್ದಂಗ. ಕ್ಲಿಯರ್? ಈಗ ಇನ್ನೊಂದ್ ನೋಡೋಣ, 2 3 4 2 ಅಂತಂದೈತೆ. ಇದು 11ರಿಂದ ಡಿವೈಡ್ ಆಗತ್ತಿಲ್ಲ ಅಂತ ಚೆಕ್ ಮಾಡೋಣ.
ಇದು 1ನೇ ಸ್ಥಾನ, ಇದು 2ನೇ ಸ್ಥಾನ, ಇದು 3ನೇ ಸ್ಥಾನ, ಇದು 4ನೇ ಸ್ಥಾನ. ಈಗ ಮೊದಲೇನು ಬೆಸ ಸಂಖ್ಯೆಗಳ ಮೊತ್ತ, ಆಮೇಲೆ ಸಮ ಸಂಖ್ಯೆಗಳ ಮೊತ್ತವನ್ನ ಕಂಡಿಡ್ಬೇಕು. ಈಗ ಬೆಸ ಸಂಖ್ಯೆಗಳ ಯಾವುವು? ಇದು ಒಂದು, ನಾನು ರೌಂಡ್ ಹಾಕ್ತೀನಿ, ಇದೊಂದು ಇವೆರಡು ಬೆಸ ಸಂಖ್ಯೆಗಳು. 3 + 2. ಅದಾದ ನಂತರ ಮೈನಸ್ ಸಮ ಸಂಖ್ಯೆಗಳೇವು? 4 + 2. 4 + 2 ನೋಡ್ರಿ, 3 2 5, 4 2 6, ಎಷ್ಟು ಬಂತು? -1 ಬಂತು. ಇದು 11ರಿಂದ ಡಿವೈಡ್ ಆಗತ್ತೇನ? ಆಗಂಗಿಲ್ಲ. ಆಮೇಲೆ ಇದು 0 ಐತನ? ಇಲ್ಲ. ಅಂದ್ರ ಈ ಸಂಖ್ಯೆ ಏನಂತಂದ ಹೇಳಿದ್ರೆ 11ರಿಂದ ಡಿವೈಡ್ ಆಗಂಗಿಲ್ಲ ಅಂತ ಅರ್ಥ. ಸೇಮ್ ಅದೇ ತರ ಇವಾಗ ನಾವು ಇದು 11ರಿಂದ ಡಿವೈಡ್ ಆಗತ್ತಂತಂದ ಹೇಳಿದ್ರೆ ನಾವು ಏನ್ ಕಂಡಿಡ್ಬೇಕು? ಮೊದಲ ಸಿಂಪಲ್. ಈಗ ಇದು ಬೆಸ ಸಂಖ್ಯೆ, ಅದಾದ ನಂತರ ಇದು ಸಮ ಸಂಖ್ಯೆ ಸ್ಥಾನ 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ, ಇದು 5ನೇ ಸ್ಥಾನ, ಇದು 6ನೇ ಸ್ಥಾನ ಅಂತಂದೈತೆ. ಬೆಸ ಸಂಖ್ಯೆಗಳ ಸ್ಥಾನಗಳನ್ನ ನಾನು ಏನ್ ಮಾಡ್ಕೋಬೇಕು ಇವಾಗ? ಇಲ್ಲಿ ನೋಡ್ರಿ, ನಾ ಏನ್ ಮಾಡ್ಕೋತೀನಿ ಅಂತಂದ್ರೆ ರೌಂಡ್ ಹಾಕ್ತೀನಿ. ಇದು ಆಮೇಲೆ ನೆಕ್ಸ್ಟ್ ಇದಾಗಿರ್ಬೋದು, ಆಮೇಲೆ ಇದಾಗಿರ್ಬೋದು, ಅದನ್ನೆರಡ್ಲಾನು ಕೂಡ್ಸೋನು. x + 3 + 5 ಅಂತಂದ ಹೇಳಿ ಕೂಡಿಸಿದೆ. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವ್ದು? 2 + 7 + y ಅಂತಂದ ಹೇಳಿ. ಇದು ಈಕ್ವಲ್ ಟು ಏನಾಗ್ಬೇಕು? 0 ಆಗ್ಬೇಕು. ಸೊ ಇದನ್ನ ಕೂಡಿಸ್ರಿ. 5 3 8 ಅಂತ x ಪ್ಲಸ್ ಎಷ್ಟಾಗತ್ತ? x + 8 ಆಗತ್ತ. ಮೈನಸ್ ಇದನ್ನೆಲ್ಲ ಕೂಡಿಸ್ರಿ. 9 + y ಆಗತ್ತ. ಈಕ್ವಲ್ ಟು 0. ಇದು ನೋಡ್ರಿ ಹೆಂಗ್ ಬರ್ಕೋತೀನಿ? x + 8, ಇದನ್ನ ಮೈನಸ್ ಇಂಟು ಮಾಡ್ರಿ, -9 ಆಯ್ತು. ಮೈನಸ್ ಇಂಟು ಪ್ಲಸ್ ಅಂತಂದ್ರೆ ಮೈನಸ್ ಆಯ್ತು, -y ಆಯ್ತು. ಕ್ಲಿಯರ್? ಇಲ್ಲಿ ನೋಡ್ರಿ, x ಮತ್ತು y ನ ಒಂದ್ ಕಡೆ ತಗೊಂಡ್ ಬರೋಣ. x - y, 8 ರೋಗ 9 ಕಳೆದ್ರ 1 ಉಳಿತು, -1 ಆಗತ್ತ. 8 - 9 ಅಂತಂದ ಹೇಳಿದ್ರ 1 ಉಳಿತು. ದೊಡ್ಡ ಅಕ್ಷರದ ಹಿಂದೆ ಮೈನಸ್ ಐತೆ, ಅದಕ್ಕೆ -1 ಈಕ್ವಲ್ ಟು 0. ನಮ್ಗೇನ್ ಕೇಳಿದ್ರೆ x - y ವ್ಯಾಲ್ಯೂ ಕೇಳಿದ್ರೆ x - y +1 ಅನ್ನ -1 ಅನ್ನ ಆ ಕಡೆ ಕಳಿಸಿದ್ರಿ ಅಂದ್ರ ಅದ +1 ಆಗತ್ತ. ಸಿಂಪಲ್ ಆಗಿ ನಿಮಗ ನಾನು ಡೀಟೇಲ್ ಆಗಿ ಹೇಳಿದೀನಿ, ಸ್ಟೆಪ್ ಬೈ ಸ್ಟೆಪ್, ಅದಕ್ಕೆ ಹಂಗ ಅನ್ಸೈತೆ. ಇಲ್ಲಾಂದ್ರೆ ಇದು ಸಿಂಪಲ್. ಸೊ ಇಲ್ಲಿ ನೋಡ್ರಿ, ಇಲ್ಲೇನ್ ಕ್ವಶನ್ ಐತಂದ್ರ ಸೀಕೆಂಡ್ ಸ್ಕ್ವೇರ್ 50 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 50 ಡಿಗ್ರಿ ಅಂತಂದೈತೆ. ಸೀಕೆಂಡ್ ಸ್ಕ್ವೇರ್ 50 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 50 ಡಿಗ್ರಿ ಅಂತಂದೈತೆ. ಇದ್ರ ವ್ಯಾಲ್ಯೂ ಅನ್ನ ಕಂಡಿಡಿ ಅಂತಂದ್ ಹೇಳಿದಾರೆ. ಈಗ ನೋಡ್ರಿ, ಇದಕ್ಕೊಂದು ಫಾರ್ಮುಲಾ ಬರುತ್ತ. ಏನಂತಂದ್ ಹೇಳಿದ್ರೆ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಯಾವಾಗ್ಲೂ ಏನಂದ್ರೆ 1 ಆಗಿರುತ್ತೆ. ಯಾವಾಗ ಅಂತಂದ ಹೇಳಿದ್ರೆ ಈ ಎರಡು ಥೀಟಾಗಳು ಸೇಮ್ ಇದ್ದಾಗ. ಏನಂದ್ರೆ ಸೇಮ್ ಇದ್ದಾಗ. ಇಲ್ಲಿ ನೋಡ್ರಿ, ಇಲ್ಲಿ ಥೀಟಾ ವ್ಯಾಲ್ಯೂ ಎಷ್ಟೈತೆ? 50 ಡಿಗ್ರಿ ಐತೆ. ಇಲ್ಲಿ ಕೂಡ ಥೀಟಾ ವ್ಯಾಲ್ಯೂ ಎಷ್ಟೈತಿ? 50 ಡಿಗ್ರಿ ಐತಿ. ಹಂಗಾದ್ರೆ ನಾವು ಡೈರೆಕ್ಟ್ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೋಬಹುದು. ಸೆಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಆನ್ಸರ್ ಏನಾಗತ್ತ? 1 ಆಗತ್ತ. ಇದು ನೋಡ್ರಿ, ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಬಗ್ಗೆ ಆಯ್ತಾ. ಪೈಪ್ಗಳು ಎಷ್ಟು ತುಂಬ್ತಾವ, ಎಷ್ಟು ಗಂಟೆಯಲ್ಲಿ ತೊಟ್ಟಿ ತುಂಬುತ್ತ ಅಂತಂದ ಹೇಳಿ. ನಾವು ಲಾಸ್ಟ್ ಏನ್ ಮಾಡ್ತಿದ್ವಿ ಅಂತಂದ ಹೇಳಿದ್ರೆ, ನಿಮ್ಗ ನನ್ ಕ್ಲಾಸಸ್ ಗಳನ್ನ ನೋಡಿದ್ರೆ ಗೊತ್ತಿರುತ್ತೆ. ವರ್ಕ್ ಅಂಡ್ ಎನರ್ಜಿ ಇದು ಟೈಮ್ ಒಳಗಡೆ ಈಗ ಎ ಇಷ್ಟು ದಿನದಲ್ಲಿ ವರ್ಕ್ ಮಾಡ್ದ, ಬಿ ಇಷ್ಟು ದಿನದಲ್ಲಿ ವರ್ಕ್ ಮಾಡ್ದ, ಇವನ್ 10 ದಿನದಲ್ಲಿ ವರ್ಕ್ ಮಾಡ್ದ, ಇವ್ 20 ದಿನದಲ್ಲಿ ವರ್ಕ್ ಮಾಡ್ದ ಅಂತಂದ್ರೆ ನಾವು ಒಟ್ಟು ವರ್ಕ್ ನ ಹೆಂಗ್ ಕಂಡು ಹಿಡಿತಾ ಇದ್ವಿ? ಎರಡನ್ನು LCM ತಗೊಂಡು ಅದಾದ ನಂತರ ಇವ್ರದ್ದು ಯೂನಿಟ್ ಕೆಲಸಗಳನ್ನ ಕಂಡುಹಿಡಿತಾ ಇದ್ವಿ. ಕರೆಕ್ಟಾ? ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಕಂಟಿನ್ಯೂ ಮಾಡೋಣ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ನೋಡ್ರಿ. ಪಿ ಮತ್ತು ಕ್ಯೂ ಒಟ್ಟಾಗಿ ಇಲ್ಲಿ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಈ ತರ ಬರೋನು. ಪಿ ಮತ್ತು ಕ್ಯೂ ಅಂತಂದ ಹೇಳಿ ಇಬ್ಬರು ಜನ ಒಟ್ಟಾಗಿ ಒಂದು ತೊಟ್ಟಿಯನ್ನ 6 ಗಂಟೆಗಳಲ್ಲಿ ನೀರಿನಿಂದ ತುಂಬಿಸಬಹುದು. ಇಲ್ಲಿ ನೋಡ್ರಿ, ಪಿ ಮತ್ತು ಕ್ಯೂ ಸೇರಿ ಎಷ್ಟಂತಂದ ಹೇಳಿದ್ರೆ 6 ಗಂಟೆಗಳಲ್ಲಿ. ಅದಾದ ನಂತರ ಪಿ ಒಬ್ನೇ ಎಷ್ಟಂತಂದ ಹೇಳಿದ್ರೆ 12 ಗಂಟೆಗಳಲ್ಲಿ. ನೆಕ್ಸ್ಟ್ ನಮಗ್ ಕ್ಯೂ ಬಗ್ಗೆ ಗೊತ್ತಿಲ್ಲ. ನಾವು ಇವಾಗ ಏನ್ ಮಾಡ್ಕೋಬೇಕು? ಈಗ ಎರಡರದ್ದು ಲಸ ತಕೋಬೇಕು. 6 ಮತ್ತು 12 ಲಸ ತಕೊಂಡ್ರೆ ಎಷ್ಟಾಗತ್ ನೋಡ್ರಿ? 2 3 6, 2 6 12. ನೆಕ್ಸ್ಟ್ 3 1 3, 3 2 2 3 6, 6 2 12. ಟೋಟಲ್ ಏನಾಗತ್ತಂತ ಹೇಳಿದ್ರೆ 12 ಅನ್ನೋದು ಒಟ್ಟು ಸಾಮರ್ಥ್ಯ ಆಗತ್ತ. ಇಲ್ಲೇನಂತಂದ್ರೆ ಇದ್ರ ಒಟ್ಟು ಸಾಮರ್ಥ್ಯ ಅಥವಾ ಒಟ್ಟು ಕೆಲಸ ಅಂತ ಅನ್ಕೊಡ್ರಿ. ನಾವು ಕಂಡು ಹಿಡ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ಇವಾಗ ಡಿವೈಡೆಡ್ ಮಾಡ್ಬೇಕು. ನಾವು ಯೂನಿಟ್ ಕೆಲಸಗಳನ್ನ ಕಂಡು ಹಿಡ್ಕೋಬೇಕು. ಇವಾಗ ಎಷ್ಟು ಕಂಡುಹಿಡ್ಕೋಬೇಕು? ಯೂನಿಟ್ ಕೆಲಸಗಳನ್ನ. ಈಗ ನೋಡ್ರಿ, ಟೋಟಲ್ ಆಗಿ 12 ಡಿವೈಡೆಡ್ ಬೈ 6. 12 ಯೂನಿಟ್ ಇವನ್ ತಗೊಂಡಾನ? 6 ಗಂಟೆ ತಗೊಂಡಾನ. ಅಂದ್ರೆ 1 ಗಂಟೆಗೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? ಡಿವೈಡೆಡ್ ಮಾಡ್ಕೊಂಡ್ರೆ 2 ಯೂನಿಟ್ ಕೆಲಸ ಮಾಡ್ತಾನೆ. ಕ್ಲಿಯರ್? ಸೇಮ್ ಅದೇ ತರ ಇಲ್ಲಿ ನೋಡ್ರಿ, 12 ಡಿವೈಡ್ ಬೈ 12 ಅಂದ್ರೆ ಎಷ್ಟ್ ಅಂತಂದ ಹೇಳಿದ್ರ 1 ಯೂನಿಟ್ 1 ತಾಸಿಗೆ 1 ಯೂನಿಟ್, 1 ಅವರ್ಗೆ 1 ಯೂನಿಟ್ ಕೆಲಸ ಮಾಡ್ದ ಅಂತಂದ್ರೆ 12 ಅವರ್ಗೆ 12 ಯೂನಿಟ್ ಕೆಲಸ ಮಾಡ್ದ ಅಂತಂದ್ ಹೇಳಿ. ಸೇಮ್ ಅದೇ ತರ ಇವಾಗ ಇದನ್ನ ನಾವು ಕಂಡು ಹಿಡ್ಕೋಬೇಕು. ಇಲ್ಲಿ ನೋಡ್ರಿ, ಪಿ ಮತ್ತು ಕ್ಯೂ ಇಬ್ರು ಸೇರಿ 2 ಯೂನಿಟ್ ಐತಿ. ಪಿ ಎಷ್ಟೋ 1 ಯೂನಿಟ್ ಅಂತಂದ್ರೆ ಕ್ಯೂ ಎಷ್ಟ ಆಗ್ಬೇಕು? 1 ಯೂನಿಟ್. ಇವೆರಡು ಸೇರಿಸಿದ್ರೆ 2 ಯೂನಿಟ್ ಬರಬೇಕು. ಸೊ ಅಲ್ಲೇ ಡೈರೆಕ್ಟ್ ಆಗಿ ಕಂಡು ಹಿಡ್ಕೊಂಡ್ವಲ್ಲ. ಹಂಗಾದ್ರೆ ಕ್ಯೂ ಒಬ್ನೇ ಏನ್ ಮಾಡ್ಬೇಕಂದ್ರೆ ತೊಟ್ಟಿಯ 4ನೇ 1 ಭಾಗವನ್ನ ತುಂಬಬೇಕು. ಇವಾಗ ತೊಟ್ಟಿಯ 4ನೇ 1 ಭಾಗವನ್ನ. ತೊಟ್ಟಿಯ 4ನೇ 1 ಭಾಗ ಅಂತಂದ ಹೇಳಿದ್ರೆ ತೊಟ್ಟಿಯ ಒಟ್ಟು ಕೆಲಸ ಎಷ್ಟು? 12. 4ನೇ 1 ಭಾಗ ಅಂತಂದ ಹೇಳಿದ್ರೆ 1 ಡಿವೈಡೆಡ್ ಬೈ 4 ಅಂತಂದ ಹೇಳಿದ್ರೆ ಈ ತರ ಮಾಡ್ಕೊಡ್ರಿ. 4 1 4 3
3 ಯೂನಿಟ್ ಗಳಷ್ಟೇ ಏನಂತಂದ ಹೇಳಿದ್ರೆ ಯಾರು ಕೆಲಸ ಮಾಡ್ಬೇಕು, ಕ್ಯೂ ಕೆಲಸ ಮಾಡ್ಬೇಕು. ಕ್ಯೂ ಕೆಲಸ ಮಾಡಕ್ ಟೈಮ್ ಎಷ್ಟು ತಗೊಂತಾನ, ಟೋಟಲ್ ಕೆಲಸ ಎಷ್ಟು 3 ಯೂನಿಟ್, ಅವ್ನು ತಗೊಳ್ದ ಟೈಮ್ ಎಷ್ಟ 1 ಯೂನಿಟ್, ಅಂದ್ರೆ ಟೋಟಲ್ ಎಷ್ಟು ತಗೊಂತಾನಂದ್ರ 3 ಗಂಟೆ ಎಷ್ಟು ಟೈಮ್ ತಗೊಂತಾನ. ಪಾಯಿಂಟ್ ಕ್ಲಿಯರ್? ಎಸ್, ಇಲ್ಲಿ ನೋಡ್ರಿ 25, 29 ಆಮೇಲೆ 25, 32, 34 ಮತ್ತು ಎಕ್ಸ್ ಈ ಸಂಖ್ಯೆಗಳ ಸರಾಸರಿ ಎಷ್ಟೈತಂದ್ರ 26 ಐತೆ. ಮೊದಲು ನಾವೇನ್ ಕಂಡಿಬೇಕು, ಎಕ್ಸ್ ಕಂಡಿಡಿಬೇಕು. ಆಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡೋಣ, ಆ ದತ್ತಾಂಶದ ಮೆರಿಡಿಯನ್ ಕಂಡಿಡಿಯೋಣ. ಫಸ್ಟ್ ಏನಂದ್ರೆ ಇಲ್ಲಿ ನೋಡ್ರಿ, ಸರಾಸರಿಯನ್ನ ನಾವು ಹೆಂಗ್ ಹೇಳ್ತೀವಿ, ಸರಾಸರಿ ಈಕ್ವಲ್ ಟು ಟೋಟಲ್ ಎಲ್ಲಾ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂತಂದ್ ಹೇಳ್ತೀವಿ. ಕ್ಲಿಯರ್? ಈಗ ಸರಾಸರಿ ಎಷ್ಟು ಕೊಟ್ಟಿದಾನೆ, 26 ಕೊಟ್ಟಿದಾನೆ. 26 ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ ಟೋಟಲ್ ನೋಡ್ರಿ 25 ಪ್ಲಸ್ 29 ಪ್ಲಸ್ 25 32 ಆಮೇಲೆ 24 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಏನಂತಂದ್ರೆ ಅದ್ರ ಸಂಖ್ಯೆಗಳು ಎಷ್ಟಿದಾವ, 1 2 3 4 5 6 ಅದಾವ. ಟೋಟಲ್ 6 ಅಂತಂದ್ ಹೇಳಿ ಮಾಡ್ಕೊಡ್ರಿ. ಇದನ್ನ ಆ ಕಡೆ ಕಳಿಸ್ರಿ. 26 ಇಂಟು 6 ಎಷ್ಟಾಗತ್ತ ಅಂತಂದ ಹೇಳಿದ್ರ 156 ಆಗತ್ತ. ಆಮೇಲೆ ಇವನ್ನೆಲ್ಲಾ ಕೂಡಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 25 29 ಇವನ್ನೆಲ್ಲ ಕೂಡಿಸಿದ್ರ 135 ಬರುತ್ತ. ಆಮೇಲೆ ಪ್ಲಸ್ ಎಕ್ಸ್ ಅಂತಂದ್ ಉಳಿತು. ಎಕ್ಸ್ ವ್ಯಾಲ್ಯೂ ಕನ್ ಇಡ್ಬೇಕಲ್ಲ, ಇವಾಗ ಇದನ್ನ ಕಡೆ ಕಳಿಸ್ರಿ. ಎಕ್ಸ್ ಈಕ್ವಲ್ ಟು 156 ಮೈನಸ್ 135. ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರ 21 ಅಂತಂದ್ ಹೇಳಿ ಬರುತ್ತೆ. ಇದನ್ನ ಏನ್ ಕಂಡು ಹಿಡಿದ್ವಿ ನಾವು, ಸಂಖ್ಯೆಗಳನ್ನ ಕಂಡು ಹಿಡಿದ್ವಿ. ಏನೇನ್ ಬಂತು ಇವಾಗ, 25 29 25 32 ನೆಕ್ಸ್ಟ್ 24 ಆಮೇಲೆ ನೆಕ್ಸ್ಟ್ ಈ ಎಕ್ಸ್ ಕಂಡು ಹಿಡಿದ್ವಿ 21 ಅಂತಂದ್ ಹೇಳಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇದನ್ನ ಮೆರಿಡಿಯನ್ ಕಂಡು ಹಿಡಿಬೇಕಂತಂದ್ ಹೇಳಿದ್ರ ಅವಾಗ ನಾವ್ ಏನ್ ಮಾಡ್ಕೋಬೇಕು, ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಮೊದಲು ಏರಿಕೆ ಕ್ರಮದಲ್ಲಿ ಬರ್ಕೊಂಡ್ರೆ 21 ಬಂತು. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ, 24 ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ, 25 ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ, ಇನ್ನೊಂದ್ ಸಂಖ್ಯೆ ಐತೆ 25 ಬರುತ್ತೆ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, 29 ಬರುತ್ತೆ, 32 ಬರುತ್ತೆ. ಮೆರಿಡಿಯನ್ ಕಂಡು ಹಿಡಿಬೇಕಂದ್ರೆ ನೆಕ್ಸ್ಟ್ ಮಿಡಲ್ ಸಂಖ್ಯೆಯನ್ನ ತಗೋಬೇಕಷ್ಟ. ಇವೆರಡು ಹೋದು ಮಿಡಲ್ ಸಂಖ್ಯೆಗಳು 25 25 ಐತೆ. ಈ ತರ ಬಂದಾಗ ನಾವೇನ್ ಮಾಡ್ಕೋಬೇಕು, ಇವೆರಡನ್ನು ಕೂಡಿಸ್ಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. 25 ಡಿವೈಡೆಡ್ ಬೈ 25 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರೆ 50 ಡಿವೈಡೆಡ್ ಬೈ 2 ನಮ್ದು ಆನ್ಸರ್ 25 ಬಂತು. ಇದೇನಂದ್ರೆ ನಮ್ದು ಮೆರಿಡಿಯನ್ ಆಗತ್ತೆ. ಈಗ ಒನ್ ಟೈಮ್ ಸರ್ ಹಿಂಗ್ಯಾಕ್ ನಮ್ಗೆ ಅರ್ಥ ಆಗ್ಲಿಲ್ಲ, ಕನ್ಫ್ಯೂಸ್ ಆಯ್ತು. ಈಗ ನೋಡ್ರಿ, ಈಗ ಈಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ, ಈಗ ಹೊಸದಾಗಿ ಒಂದು ಪ್ರಾಬ್ಲಮ್ ತಗೋಣ. ಈಗ 10 ಐತಿ, 11 ಐತಿ, 13 ಐತಿ, 14 ಐತಿ, 18 ಐತೆ, 19 ಐತೆ. ಕರೆಕ್ಟಾ? ಇದ್ರದ್ದು ಮೆರಿಡಿಯನ್ ಕಂಡಿಡಿ ಅಂತಂದ್ ಹೇಳಿದಾರೆ. ಮೆರಿಡಿಯನ್ ಅಂತಂದ್ ಹೇಳಿದ್ರೆ ಅವಾಗ ನಾವೇನ್ ಮಾಡ್ಬೇಕು, ಇದು ಹೋಗುತ್ತ, ಆಮೇಲೆ ಇದು ಹೋಗುತ್ತ. ಅದಾದ ನಂತರ ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು ಮೊದಲು. ಆಮೇಲೆ ಎರಡದ್ರ ನಡುವಿನ ಚೆಕ್ ಮಾಡ್ಕೋಬೇಕು. ಸೊ ನೋಡ್ರಿ, ನಾವು ಮೆರಿಡಿಯನ್ ಅಂತಂದ್ ಹೇಳಿದ್ರೆ ಮಧ್ಯಾಂಕ ಅಂತಂದ್ ಹೇಳ್ತೀವಿ. ಮೆರಿಡಿಯನ್ ಅಂತಂದ್ ಹೇಳಿದ್ರೆ ಮಧ್ಯಾಂಕ. ಈಗ ಎರಡು ಮಿಡಲ್ ಸಂಖ್ಯೆಗಳು ಬಂದ್ವಲ್ಲ, ಬೆಸ ಸಂಖ್ಯೆ ಆದ್ರೆ ಒಂದ ಸಂಖ್ಯೆ ಸಿಗುತ್ತೆ. ಬಟ್ ಆದ್ರೆ ಇಲ್ಲಿ ಎರಡು ಸಿಕ್ಕು ಸಂಖ್ಯೆಗಳು, ಯಾವ್ದಂತಂದ್ ಹೇಳಿ ಮಿಡಲ್ ಅಂತ ಗೊತ್ತಾಗ್ಲಿಲ್ಲ. ಅವಾಗ ಏನ್ ಮಾಡ್ಬೇಕು, 13 ಪ್ಲಸ್ 14 ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಎಷ್ಟಾಗತ್ ನೋಡ್ರಿ, 13 ಪ್ಲಸ್ 14 ಅಂತಂದ್ ಹೇಳಿದ್ರೆ 27. 27 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರೆ 13.5 ಏನಂದ್ರೆ ನಮ್ದು ಇಲ್ಲಿ ಮಧ್ಯಾಂಕ ಮೆರಿಡಿಯನ್ ಆಗುತ್ತೆ. ನೋಡ್ರಿ, ನೆಕ್ಸ್ಟ್ ಪ್ರಾಬ್ಲಮ್ ಏನೈತಂತಂದ್ ಹೇಳಿದ್ರ ಚಕ್ರ ಬಡ್ಡಿ ಮೇಲೆ ಐತೆ. ಒಂದು ಅಸಲ್ ಐತೆ ಎಷ್ಟಂತಂದ್ ಹೇಳಿದ್ರ 1800. ಇದನ್ನ ನಾವು ಪಿ ಅಂತ ತಗೊಳ್ಳೋಣ. ಅಸಲ್ ಎಷ್ಟೈತೆ 1800. ಪ್ರತಿ ವರ್ಷಕ್ಕೆ 10% ಬಡ್ಡಿ ಎಷ್ಟು, ಆರ್ ಎಷ್ಟೈತೆ ಅಂತಂದ್ ಹೇಳಿದ್ರೆ 10%. 2 ವರ್ಷಗಳ ಕಾಲ ಅಂತಂದ್ ಹೇಳಿದ್ರೆ ಟಿ ಎಷ್ಟಾಗತ್ತೆ, 2 ವರ್ಷ. ನಂತರ ಸಿಗೋ ಅಮೌಂಟ್ ಎಷ್ಟು ಅಂತಂದ್ ಹೇಳಿ. ಈಗ ನೋಡ್ರಿ, ಅಮೌಂಟ್ ಈಕ್ವಲ್ ಟು ನಾ ಏನ್ ಬರಿತೀನಿ ಅಂದ್ರೆ ಫಾರ್ಮುಲಾ ಪಿ ಪ್ಲಸ್ ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್ ಅಂತಂದ್ ಹೇಳಿ. ಇಲ್ಲಿ ಎನ್ ಅನ್ನೋದು ಏನಂತಂದ್ ಹೇಳಿದ್ರ ಎಷ್ಟು ವರ್ಷ ಅಂತಂದ್ ಹೇಳಿ. ಎನ್ ಅನ್ನೋದೇನಂತಂದ್ ಹೇಳಿದ್ರೆ ಎಷ್ಟು ವರ್ಷ ಅಂತಂದ್ ಹೇಳಿ. ಕ್ಲಿಯರ್? ಈಗ ನಾವು ಅಮೌಂಟ್ ನ ಕಂಡಿಡಬೇಕು. ಅಮೌಂಟ್ ಈಕ್ವಲ್ ಟು ಬರ್ಕೊಳ್ರಿ, ಪಿ ಎಷ್ಟೈತಿ 1800. ಆಮೇಲೆ 1 ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟೈತಿ 10 ಡಿವೈಡೆಡ್ ಬೈ 100 ಅಂತಂದ್ ಹೇಳಿ. ಕ್ಲಿಯರ್? ಅದಾದ ನಂತರ ರೇಸ್ ಟು 2 ಅಂತಂದ್ ಹೇಳಿ. ಇದನ್ನ ಲಸ ತಕೊಂಡ್ರೆ ಎಷ್ಟಾಗತ್ತ, ಇಲ್ಲಿ ಕೂಡ 100 ಬರ್ಬೇಕಂದ್ರೆ ಮೇಲೆ ಇಂಟು 100 ಮಾಡ್ಕೊಂತೀರಿ. ಕರೆಕ್ಟಾ? 1800 ಕೆಳಗಡೆ ಟೋಟಲ್ ಆಗಿ ಏನಾಗತ್ತಂದ್ರೆ 100, ಮೇಲ್ಗಡೆ 110 ಆಗತ್ತೆ. ಎಷ್ಟಾಗತ್ತ, 110 ಏನಾಗತ್ತೆ, ಇದನ್ನ ಸ್ಕ್ವೇರ್ ಮಾಡ್ಕೋಬೇಕು. ಕ್ಲಿಯರ್? ಸೊ ಇದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಈ 0 ಕ್ಯಾನ್ಸಲ್ ಆಗುತ್ತೆ, ಈ 0 ಕ್ಯಾನ್ಸಲ್ ಆಗುತ್ತೆ. 1800 ಅದಾದ ನಂತರ 11 ಡಿವೈಡೆಡ್ ಬೈ 10 ಹೋಲ್ ಸ್ಕ್ವೇರ್ ಅಂತಂದ್ ಹೇಳಿ ಬಂತು. ಇದನ್ನ ನಾನು ಹೆಂಗ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ 1800 ಇಂಟು 11 ಡಿವೈಡೆಡ್ ಬೈ 10 ಇಂಟು 11 ಡಿವೈಡೆಡ್ ಬೈ 10 ಅಂತ ಬರ್ಕೋತೀನಿ. ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಏನ್ ಉಳಿತು, 18 ಇಂಟು 11 ಇಂಟು 11
ಇದನ್ನೆಲ್ಲವನ್ನ ಇಂಟು ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂದ್ರೆ 2178 ಅಂತಂದ್ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಮಾಡ್ಕೋಬಹುದು. ಇದರಲ್ಲಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಈ ತರ ಪ್ರಾಬ್ಲಮ್ಸ್ ಗಳು ಬರಂಗಿಲ್ಲ, ಬೇರೆ ತರ ಪ್ರಾಬ್ಲಮ್ಸ್ ಗಳಿಗೆ ಬರ್ತಾವ. ಅದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಚಕ್ರ ಬಡ್ಡಿ ಇಷ್ಟ ಆಯ್ತು ಅಂತಂದ್ ಹೇಳಿದ್ರೆ ಸರಳ ಬಡ್ಡಿ ಎಷ್ಟು ಅನ್ನೋದಕ್ಕ ಅಲ್ಲಿ ಬರುತ್ತ, ಅದನ್ನ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ದತ್ತಾಂಶದಾಗ ಬಹುಲಕವನ್ನ ಕಂಡಿಡಿರಿ. ಬಹುಲಕ ಅಂತ ಅನ್ನಂಗಿಲ್ಲ, ಮೋಡ್ ಅಂತಂದ್ ಹೇಳ್ತೀವಿ. ಅದನ್ನ ಕನ್ನಡದಾಗ ಏನಂತಂದಾರ ಅಂತ ನನಗ್ ಕಮೆಂಟ್ ಹಾಕ್ರಿ. ಮೋಡ್ ಅನ್ನ ಕನ್ನಡದಾಗ ಏನಂತ ಹೇಳ್ತಾರ, ಗಣಿತದ ಟರ್ಮ್ ಏನಂತ ಹೇಳ್ತಾರ ನನಗ್ ಗೊತ್ತಿಲ್ಲ. ನೋಡ್ರಿ, ಹಿಂಗ ಅಂದ್ರೆ ಏನ, ಈಗ ಇಲ್ಲಿ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಸಂಖ್ಯೆಗಳನ್ನ ಕೊಟ್ಟಿದಾರ. 55, 45, 44, 48, 42, 45, ಆಮೇಲೆ 52, 53, ನೆಕ್ಸ್ಟ್ 42, ನೆಕ್ಸ್ಟ್ ಏನೈತಿ 50 ಐತಿ, 54 ಐತಿ, 49 ಐತಿ, ಆಮೇಲೆ 52 ಐತಿ, ಮತ್ 45 ಐತಿ, 47 ಐತಿ, ನೆಕ್ಸ್ಟ್ 43 ಐತಿ, ನೆಕ್ಸ್ಟ್ 45 ಐತಿ, ಆಮೇಲೆ ನೆಕ್ಸ್ಟ್ 48 ಐತಿ. ಈಗ ಸಿಂಪಲ್ ಎಕ್ಸಾಂಪಲ್ 2, 3, 2, 8, 10, 2 ಅಂತಂದೈತೆ. ಈ ಸಂಖ್ಯೆಗಳಲ್ಲಿ ಈಗೇನ್ ಕೆಲವೊಂದು ಸಂಖ್ಯೆಗಳಿದಾವಲ್ಲ, ಈ ಕೊಟ್ಟಿರೋ ಸಂಖ್ಯೆಗಳಲ್ಲಿ ಮೋಡ್ ಯಾವ್ದಾಗತ್ತ ಅಂತಂದ ಹೇಳಿದ್ರ ಅತಿ ಹೆಚ್ಚು ಬಾರಿ ಯಾವ್ದ್ ಸಂಖ್ಯೆ ರಿಪೀಟ್ ಆಗಿರತ್ತ, ಅತಿ ಹೆಚ್ಚು ಬಾರಿ ಅಥವಾ ಯಾವ್ದು ಸಂಖ್ಯೆ ಹೆಚ್ಚು ರಿಪೀಟ್ ಆಗಿರುತ್ತ ಆ ಸಂಖ್ಯೆಯನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರ ಮೋಡ್ ಅಂತಂದ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಎಲ್ರಿಗೂ? ನೋಡ್ರಿ, ಅತಿ ಹೆಚ್ಚು ಬಾರಿ ಯಾವ ಸಂಖ್ಯೆ ರಿಪೀಟ್ ಆಗಿರುತ್ತ ಅದನ್ನ ನಾವು ಮೋಡ್ ಅಂತ ಕರಿತೀವಿ. ಇದ್ರಲ್ಲಿ ನೋಡ್ರಿ, ಎರಡ್ ಅನ್ನೋದೇನಂತಂದ ಹೇಳಿದ್ರೆ ಎರಡು ಬಾರಿ ಎಷ್ಟು ಸಾರಿ ರಿಪೀಟ್ ಆಗೈತೆ, 3 ಬಾರಿ ರಿಪೀಟ್ ಆಗೈತೆ. ಸೊ ಹಂಗಾದ್ರೆ ಇಲ್ಲಿ ಮೋಡ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 2 ಆಗತ್ತೆ. ಕ್ಲಿಯರ್? ಸೇಮ್ ಅದೇ ತರ ಇಲ್ಲಿ ನಾವು ಕಂಡು ಹಿಡ್ಕೋಬೇಕು. ನೋಡ್ರಿ, ಇಲ್ಲಿ ಯಾವ ಸಂಖ್ಯೆ ಜಾಸ್ತಿ ರಿಪೀಟ್ ಆದಂಗ ನಿಮ್ಗೆ ಅನ್ಸಾಯ್ತ, ನಾನು ಇಲ್ಲಿ ನೋಡಿದ ತಕ್ಷಣ 45, 45, 45, ನೆಕ್ಸ್ಟ್ 45. ಇಲ್ಲಿ 45 ಏನಂತಂದ್ ಹೇಳಿದ್ರ 4 ಬಾರಿ ರಿಪೀಟ್ ಆಗೈತೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರ 52, ನೆಕ್ಸ್ಟ್ 52. 52 ಏನಂತಂದ್ ಹೇಳಿದ್ರ 2 ಬಾರಿ ರಿಪೀಟ್ ಆಗೈತೆ. ಅದೇ ತರ ನೆಕ್ಸ್ಟ್ ನೋಡ್ರಿ, 42 ನಾವು ಚೆಕ್ ಮಾಡೋಣ. 42 ಒಂದ್ಸರಿ, 2 ಸರಿ. 42 ಕೂಡ ಏನಂತಂದ್ ಹೇಳಿದ್ರ ಎಷ್ಟ್ ಸಾರಿ, 2 ಸಾರಿ ರಿಪೀಟ್ ಆಗೈತಿ. ಇವೆಲ್ಲ 2 ಸಾರಿ. ಅಂದ್ರೆ ಇಲ್ಲಿ ಜಾಸ್ತಿ ಯಾವ್ದು ಹೆಚ್ಚಾಗೈತಿ, 45 ಅನ್ನೋದೇನಂದ್ರ 4 ಸಾರಿ ರಿಪೀಟ್ ಆಗಿರೋದ್ರಿಂದ ಇಲ್ಲಿ ನಮ್ದು ಮೋಡ್ ಏನಾಗತ್ತಂದ್ರ 45 ಅಂತಂದ್ ಹೇಳಿ ಆಗತ್ತ. ಅರ್ಥ ಆಯ್ತಾ ಈ ಕ್ವಶನ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು? ಇಲ್ಲಿ ನೋಡ್ರಿ, ಒಂದು ಚುನಾವಣೆ ಒಳಗಡೆ ಒಟ್ಟು ಮತದಾರರಲ್ಲಿ 70% ಜನ ಮತ ಚಲಾಯಿಸ್ತಾರ ಅಂತಂದ್ ಹೇಳಿ. ಸೊ ಒಟ್ಟು ಮತಗಳೆಷ್ಟ ಇಲ್ಲಿ, ಒಟ್ಟು ಮತ ಅಂತಂದೇಳಿ, ಒಟ್ಟು ಮತ ಎಷ್ಟ ಅಂತಂದ ಹೇಳಿದ್ರೆ 100% ಇರ್ತಾವ. ಈ 100% ಅಲ್ಲಿ ಮತ ಚಲಾಯಿಸಿದವ್ರು ಎಷ್ಟು ಜನ, ಟೋಟಲ್ ಆಗಿ ಎಷ್ಟು ಜನ ಚಲಾಯಿಸಿದಾರೆ, 70% ಜನ ಚಲಾಯಿಸಿದ್ದಾರೆ. ಇನ್ ಚಲಾಯಿಸದೇ ಇರೋರು ಎಷ್ಟು, 30% ಜನ. ಅವ್ರು ವೇಸ್ಟ್, ನಮಗ್ ಬೇಡ. ಈ 70% ಜನ ಮತ ಚಲಾಯಿಸಿದ್ರಲ್ಲಿ ಅವುಗಳಲ್ಲಿ 60% ಜನ ಎಕ್ಸ್ ಅಭ್ಯರ್ಥಿಗೆ. ಇದ್ರ ಒಳಗಡೆ ಏನಂತಂದ ಹೇಳಿದ್ರ 60% ಯಾರಿಗ್ ಹಾಕಿದಾರ, ಎಕ್ಸ್ ಗೆ ಹಾಕಿದಾರ. ಇನ್ನು ಉಳಿದಿರೋದು ಎಷ್ಟು, ಅವುಗಳನ್ನ ಯಾರಿಗ್ ಹಾಕಿದಾರ ಅಂತಂದ ಹೇಳಿದ್ರ ವೈಗ್ ಹಾಕಿದಾರ. ಕ್ಲಿಯರ್? ಈಗ ನೋಡ್ರಿ, ಇದನ್ನೆಲ್ಲ 70% ಎಲ್ಲ ಬಿಟ್ಬಿಡ್ರಿ. ಟೋಟಲ್ ಏನಂತಂದ ಹೇಳಿದ್ರ ಇದನ್ನ ಹಾಕಿರೋದು ಎಲ್ಲ ಏನಂತಂದ ಹೇಳಿದ್ರ ನಾವ್ ಏನಂತಂದ ಹೇಳಿದ್ರ ಎಕ್ಸ್ ಅಂತ ಅನ್ಕೊಳ್ಳೋಣ. ಈಗ ಎಕ್ಸ್ ಒಳಗಡೆ 60% ಇವ್ ಹಾಕಿದಾರ ಅಂತಂದ ಹೇಳಿದ್ರೆ ಇನ್ನು ಉಳಿದಿದ್ದೆಷ್ಟು, ಇದನ್ನ 100 ಕಂಪೇರ್ ಮಾಡಿದ್ರ ಇನ್ನು 40% ಏನಂತಂದ ಹೇಳಿದ್ರ ವೈಗ್ ಹಾಕಿದಾರ. ಹಂಗಾದ್ರೆ ಅಭ್ಯರ್ಥಿ ವೈಗೆ ಟೋಟಲ್ ಆಗಿ ಎಷ್ಟು ಮತಗಳು ಬಿದ್ದಿದಾವ, 8400 ಬಿದ್ದಿದಾವ. ಅದ್ರಲ್ಲಿ ಎಷ್ಟ್ರೊಳಗಡೆ, ಟೋಟಲ್ ಎಕ್ಸ್ ಒಳಗಡೆ ಅದ್ರೊಳಗು ಎಷ್ಟ್ ಅಂತಂದ ಹೇಳಿದ್ರೆ ಓನ್ಲಿ 40% ಅಷ್ಟ. ಕ್ಲಿಯರ್? ಈ ತರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತಂದ ಹೇಳಿದ್ರ, ಈ ಎಕ್ಸ್ ಅನ್ನೋದು ಎಷ್ಟೈತಿ, ಅವ್ರು ನಮಗ್ ಸಂಖ್ಯೆಯನ್ನ ಕೊಟ್ಟಿಲ್ಲ, ಅಲ್ಲಿ ಕೂಡ ಏನಂತಂದ ಹೇಳಿದ್ರೆ ಪರ್ಸೆಂಟೇಜ್ ಕೊಟ್ಟಿದಾರ. ಪರ್ಸೆಂಟೇಜ್ ಬರ್ಕೋಣ, 70% ಒಳಗಡೆ 40% ವೈಗ್ ಹಾಕಿದಾರ. ಈ 70% ಅಲ್ಲಿ 60% ಎಕ್ಸ್ ಹಾಕಿದಾರ ಅಂತಂದ ಹೇಳಿ. ಈಕ್ವಲ್ ಟು 8400. ಇದನ್ನ ಬರ್ಕೊಳ್ರಿ, 70 ಡಿವೈಡೆಡ್ ಬೈ 100, 40 ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್. ಅದಾದ ನಂತರ 8400. ಇದೆಷ್ಟಾಗತ್ತೆ, 28 ಡಿವೈಡೆಡ್ ಬೈ 100 ಈಕ್ವಲ್ ಟು 8400 ಆಗತ್ತ. ಹಂಗಾದ್ರ ಒಂದು ಟೋಟಲ್ ಆಗಿ ನೋಡ್ರಿ ಎಷ್ಟಾಗತ್ತ ಇಲ್ಲಿ, 1% ಈಕ್ವಲ್ ಟು ಎಷ್ಟಾಗತ್ತ ಅಂತಂದ ಹೇಳಿದ್ರ 8400 ಇಂಟು 100 ಡಿವೈಡೆಡ್ ಬೈ 28 ಅಂತಂದ ಹೇಳಿದ್ರ ನಮ್ಗ ಆನ್ಸರ್ ಎಷ್ಟು ಬರುತ್ತ, 300 ಬರುತ್ತ. ಎಷ್ಟು ಬರುತ್ತ, 300. ಇದನ್ನ ಇಲ್ಲಿ ಇಂಟು ಮಾಡಕ್ ಹೋಗ್ಬಿಡ್ರಿ, ಜಸ್ಟ್ ಪರ್ಸೆಂಟೇಜ್ ಎಷ್ಟಾಗತ್ತ ಅಂತಂದ ಹೇಳಿ 300 ಆಗತ್ತ. ಹಂಗಾದ್ರೆ ಟೋಟಲ್ ಮತ ಚಲಾಯಿಸಿದವ್ರು ಎಷ್ಟು, 100% ಇದಾರ. 100% ಇಂಟು 300 ಅಂತಂದ ಹೇಳಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಟೋಟಲ್ ಆಗಿ
30,000 ಮೆಂಬರ್ಸ್ ಅಂತಂದ್ ಹೇಳಿ ಬರ್ತಾರೆ. ಎಷ್ಟು ಬರ್ತಾರೆ? 30,000 ಮೆಂಬರ್ಸ್. ಇಲ್ಲಿ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ, ಈ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದ್ರೆ ನಿಮಗೆ 28% ಬರುತ್ತೆ. ಜಸ್ಟ್ ಪರ್ಸೆಂಟೇಜ್ ವ್ಯಾಲ್ಯೂ ಅನ್ನ ಕಂಡಿಡ್ಕೊಡ್ರಿ. 8,400 ಡಿವೈಡೆಡ್ ಬೈ 28 ಮಾಡ್ಕೊಡ್ರಿ, ಅವಾಗ 300 ಬರುತ್ತೆ. ಈಗ ನಾವು ಸಿಂಪಲ್ ಆಗಿ ಹೇಳ್ತೀವಲ್ಲ, 1% ಗೆ ಏನಂತಂದ್ ಹೇಳಿದ್ರೆ 300 ಆದ್ರೆ ಇನ್ನು 100% ಗೆ ಎಷ್ಟಾಗ್ತಾರೆ? ಇಂಟು 100 ಮಾಡ್ಕೊಡ್ರಿ, 300 ಇಂಟು 100 ಅವಾಗ ಎಷ್ಟಾಗತ್ತೆ? 30,000 ಅಂತಂದ್ ಹೇಳಿ ಬರುತ್ತೆ ಅಷ್ಟ ಆನ್ಸರ್. ನೋಡ್ರಿ ಕ್ವಶನ್ 1000, 224, 244, 1343 ಗಳನ್ನ ಭಾಗಿಸಿದಾಗ ಅನುಕ್ರಮವಾಗಿ 5, 4, 3 ಶೇಷಗಳು ಬರ್ತಾವ. ಹಿಂಗ್ ಬಂದಾಗ ಉಂಟು ಮಾಡುವ ಅತ್ಯಂತ ಗರಿಷ್ಠ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿರಿ. ಗರಿಷ್ಠ ಅಥವಾ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು? ಇವುಗಳು ಏನಿದಾವಲ್ಲ ಶೇಷಗಳನ್ನ, ಫಸ್ಟ್ ಸ್ಟೆಪ್ ಶೇಷಗಳನ್ನ ಕಳಿಬೇಕು. ಶೇಷಗಳನ್ನ ಕಳಿಬೇಕು. ಬಂದಂತಹ ಸಂಖ್ಯೆಗಳಿಗೆ ಏನಂತಂದ್ ಹೇಳಿದ್ರೆ ನಾವು HCF ಕಂಡುಹಿಡಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಈಗ ನಾವು ಒಂದೊಂದಾಗಿ ಮಾಡೋಣ. 1005 ಐತೆ, ಇದನ್ನ ಭಾಗಿಸಿದಾಗ ಏನು ಶೇಷ ಉಳ್ದೈತಿ? 5 ಉಳ್ದೈತೆ. ಅಂದ್ರೆ ನಮ್ಗೆ ಎಷ್ಟು ಸಂಖ್ಯೆ ಬಂತು? ಹೊಸದು 1000 ಬಂತು. ನೆಕ್ಸ್ಟ್ 244ರನ್ನ ಭಾಗಿಸಿದಾಗ ಎಷ್ಟು ಶೇಷ ಬಂದೈತೆ? 4 ಬಂದೈತೆ. ಅಂದ್ರೆ 240 ಬಂತು, ಹೊಸ ಸಂಖ್ಯೆ. ನೆಕ್ಸ್ಟ್ 1, 3, 4, 3 ಭಾಗಿಸಿದಾಗ 3 ಶೇಷ ಉಳ್ದೈತೆ ಅಂದ್ರ 1340 ಬಂತು. ಇವಾಗ ನಾವೇನ್ ಮಾಡ್ಬೇಕು? ಈಗೇನ್ ಹೊಸದಾಗಿ ಬಂದವಲ್ಲ ಅವುಗಳಿಗೆ ಏನನ್ನ ಕಂಡಿಡ್ಕೋಬೇಕು? HCF ಅನ್ನ ಕಂಡಿಡ್ಕೋಬೇಕು. ಸಾಕು, 1340. HCF ಕಂಡಿಡ್ಕೋಬೇಕಂದ್ರೆ ನಾ ಏನ್ ಹೇಳೇನ್? ನನ್ನ ಕ್ಲಾಸ್ ನೋಡಿದ್ರೆ 2, 3, 5, 7 ಮ್ಯಾಕ್ಸಿಮಮ್ 11 ಹೋಗ್ಬೇಕಷ್ಟ. ಇದ್ರಲ್ಲೇ ಫಸ್ಟ್ 2ರಿಂದ ನೋಡ್ರಿ, 2 5 10, 2 0 ಬಂದು, ಆಮೇಲೆ 2 1 2 2 2 0 0. ನೆಕ್ಸ್ಟ್ 2 6 12, 1 ಉಳಿತು, 2 7 14 0. ನೆಕ್ಸ್ಟ್ ಮತ್ತೆ 2ರಿಂದ ಹೋಗುತ್ತೆ ನೋಡ್ರಿ, 2 250, ಆಮೇಲೆ ನೆಕ್ಸ್ಟ್ 2 60, ಇದು 2 3 6, 2 3 6, 1 ಉಳಿತು, 2 5 10. ನೆಕ್ಸ್ಟ್ ಯಾವ್ದ್ರಿಂದ ಡಿವೈಡ್ ಆಗತ್ ನೋಡ್ರಿ, ಮತ್ತೆ ಯಾವ್ದ್ರಿಂದ ಡಿವೈಡ್ ಆಗತ್ತ? ಈಗ 5ರಿಂದ ಡಿವೈಡ್ ಆಗ್ತಾವ ನೋಡ್ರಿ ಎಲ್ಲಾನು. ಯಾಕಂತಂದ ಹೇಳಿದ್ರೆ 2ರಿಂದನೂ 3 ಡಿವೈಡ್ ಆಗಂಗಿಲ್ಲ, 3ರಿಂದನೂ ಆಗಂಗಿಲ್ಲ, 5ರಿಂದ ಆಗತ್ತ. 5 50, 5 12, ನೆಕ್ಸ್ಟ್ 5 7, ಸಾರಿ 5 6 30, ಅದಾದ ನಂತರ ನೆಕ್ಸ್ಟ್ ಉಳಿತು 35, 5 7 35. ನೆಕ್ಸ್ಟ್ 2ರಿಂದ ಏನಾದ್ರು ಡಿವೈಡ್ ಆಗ್ತಾವ? 3 ಸಂಖ್ಯೆಗಳು ಆಗಂಗಿಲ್ಲ. 3ರಿಂದ 3 4 12 ಇದಾಗಂಗಿಲ್ಲ. ನೆಕ್ಸ್ಟ್ 5ರಿಂದ ನೋಡ್ರಿ, ಇದಾಗಂಗಿಲ್ಲ. ನೆಕ್ಸ್ಟ್ 7ರಿಂದ ಡಿವೈಡ್ ಆಗ್ತಾವ? ಯಾವ್ದು ಆಗಂಗಿಲ್ಲ. ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಇಲ್ಲಿಗೆ ಏನಾದ್ರೆ ಸ್ಟಾಪ್ ಮಾಡ್ಬೇಕು. ಏನು ಇಲ್ಲಿ HCF ಮಾಡಕ್ ಯಾವ ಸಂಖ್ಯೆಗಳು ಬಂದ್ವು? ಈ ಸಂಖ್ಯೆಗಳು ರೌಂಡ್ ಹಾಕಿಲ್ಲ ಅವು. 2 ಇಂಟು 2 ಇಂಟು 5 ಕೂಡ್ಸ್ರಿ, ಸಾರಿ ಗುಣಸ್ರಿ. 2 2 4, 4 5 20. ಈ 20 ಅನ್ನೋದೇನಂದ್ರ ಗರಿಷ್ಠ ಸಂಖ್ಯೆ ಆಗತ್ತ. ಈ ಸಂಖ್ಯೆಯನ್ನ ಡಿವೈಡ್ ಮಾಡಿದಾಗ 5 ಉಳಿಯುತ್ತ, ಇದು 20. ಈ ಸಂಖ್ಯೆಯನ್ನ ಡಿವೈಡ್ ಮಾಡಿದಾಗ 4 ಉಳಿಯುತ್ತ, ಇದೇ 20. ಇದನ್ನ ಡಿವೈಡ್ ಮಾಡಿದಾಗ ಶೇಷ 3 ಉಳಿಯುತ್ತ. ಟ್ರೈ ಮಾಡ್ರಿ. ಇದೇನಂತಂದ್ ಹೇಳಿದ್ರೆ ಇವತ್ತಿನ ಇಂಪಾರ್ಟೆಂಟ್ ಕ್ಲಾಸು, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವ ತರ ಕೇಳ್ತಾರ ಅಂತಂದ್ ಹೇಳಿ. ಸೊ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡ್ರಿ. ಸೊ ಒಂದು ಟಾರ್ಗೆಟ್ ಮಾಡೋಣ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದೇ ತರ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಜೈ ಹಿಂದ್.